ओम शांति, ओम शांति, ओम शांति, ओम। जिंदगी
ಓಂ ಶಾಂತಿ. ಇವತ್ತು ಭಾನುವಾರ 6/7/2025 ಅವ್ಯಕ್ತ ಬಾಪ್ದಾದ 18/1/2006 ಮಹಾವಾಕ್ಯ ರಿವೈಸ್ ಆಗ್ತಾ ಇದೆ. ಜನವರಿ 18, 2006 ಮುರಳಿ. ನಿಮ್ಗೆ ಗೊತ್ತಿದೆ, ಜನವರಿ 18 ಅಂದ ಕೂಡಲೇ ಬಾಬರವರು ಎಂತ ದಿವಸ ಅದು? ಸಮರ್ಥ ದಿವಸ, ಸ್ಮೃತಿ ದಿವಸ. ನಮ್ಮ ಆಂತರಿಕ ಸ್ಥಿತಿಯನ್ನ ಸಮರ್ಥವಾಗಿಟ್ಕೊಳ್ಳಿಕ್ಕೆ ಬಾಬರವ್ರದ್ದು ವಿಶೇಷ ಮಹಾವಾಕ್ಯ. संकल्प समय और बोल की बचत की स्कीम द्वारा सफलता की सेरेमनी बनाओ, निराश आत्माओं में आशा के दीप जगाओ. ಬಾಬಾ ತಿಳಿಸ್ತಾರೆ, ಸಂಕಲ್ಪ, ಸಮಯ ಮತ್ತು ಮಾತಿನ ಉಳಿತಾಯದ ಸ್ಕೀಮನ್ನ ಮಾಡಿ, ತನ್ಮೂಲಕ ಸಫಲತೆಯ ಸಮಾರಂಭವನ್ನ ಆಚರಿಸಿರಿ. ನಿರಾಶೆಗೊಂಡ ಆತ್ಮಗಳಿಗೆ ಆಸೆಯ ದೀಪವನ್ನ ಬೆಳಗಿಸಿರಿ, ಆಶಾ ದೀಪವನ್ನ ಬೆಳಗಿಸಿರಿ. ಆಜ್ ಸ್ನೇಹ ಕಾ ದಿನ ಹೈ. ಬಾಬಾ ಹೇಳ್ತಾರೆ, ಇವತ್ತು ಎಂತ ದಿನ? ಸ್ನೇಹದ ದಿನ. ಚಾರೋ ಓರ್ ಕೆ ಸಭಿ ಬಚ್ಚೆ ಸ್ನೇಹ ಕೆ ಸಾಗರ್ ಮೇ ಸಮಾಯೆ ಹುಯೆ ಹಿ. ಜನವರಿ 18ನೇ ತಾರೀಕಿನ ಆ ವಾತಾವರಣ, ಆ ಸ್ಥಿತಿಯನ್ನ ನೆನಪು ಮಾಡ್ಕೊಳ್ಳಿ. ಅವ್ಯಕ್ತ ದಿನಾಚರಣೆ 4 ಕಡೆ ಎಲ್ಲಾ ಮಕ್ಕಳು ಸ್ನೇಹ ಸಾಗರನಲ್ಲಿ ಸಮಾವೇಶಗೊಂಡಿದ್ದಾರೆ. ಯಹ ಸ್ನೇಹ, ಎಂತ ಸ್ನೇಹ ಇದು? ಈ ಸ್ನೇಹ ಏನ್ ಮಾಡ್ತದೆ? ಯಹ ಸ್ನೇಹ ಸಹಜ ಯೋಗಿ ಬನಾನೆ ವಾಲೆ ಹಿ. यह स्नेह सर्व अन्य आकर्षण से परे करने वाला है. यह स्नेह का वरदान आप सभी बच्चों को जन्म का वरदान है. स्नेह में परिवर्तन कराने की शक्ति है. 4 ವಿಶೇಷ ಮಾತನ್ನ ಹೇಳ್ತಾರೆ ಬಾಬಾ. ಈ ಸ್ನೇಹ ಎನ್ನುವುದು ನಮ್ಮನ್ನು ಸಹಜ ಯೋಗಿಯನ್ನಾಗಿ ಮಾಡ್ತದೆ. ಎಷ್ಟು ಬಾಬಾ ಸ್ನೇಹ ಸಾಗರ, ಅವನ ಜೊತೆಗೆ ನಮಗೆ ಸ್ನೇಹ ಇದೆಲ್ಲ. ಆ ಸ್ನೇಹ ಸರ್ವ ಅನ್ಯ ಆಕರ್ಷಣೆಗಳಿಂದ ನಮ್ಮನ್ನ ಭಿನ್ನಗೊಳಿಸುತ್ತದೆ. ಸ್ನೇಹದ ವರದಾನ ನಾವು ಮಕ್ಕಳಿಗೆ ಈ ಅಲೌಕಿಕ ಜನ್ಮದ ವರದಾನವಾಗಿದೆ. ಸ್ನೇಹದಲ್ಲಿ ಪರಿವರ್ತನೆ ಮಾಡಿಸುವ ಶಕ್ತಿ ಇದೆ. तो आज के दिन 2 प्रकार के बच्चे चारों ओर देखे. ಬಾಬಾ ಅಂತರ ಎಲ್ಲ ನನ್ನ ಸ್ನೇಹಿ ಮಕ್ಕಳು. ಸ್ನೇಹಿ ಮಕ್ಕಳಲ್ಲಿ 2 ಪ್ರಕಾರದ ಮಕ್ಕಳಿದ್ದಾರೆ. ಲವ್ಲಿ ಬಚ್ಚೆ ತೋ ಸಭಿ ಹೈ. 2 ಪ್ರಕಾರದ ಮಕ್ಕಳು ಯಾರು? ಲವ್ಲಿ ಮಕ್ಕಳು ಎಲ್ಲರೂ ಲವ್ಲಿ ಮಕ್ಕಳೇ. ಆದ್ರಿಂದ 1 ಪ್ರಕಾರದ ಮಕ್ಕಳು ಲವ್ಲಿ ಬಚ್ಚೆ, ದೂಸರೆ ಹಿ ಲವ್ಲೀನ್ ಬಚ್ಚೆ. ಒಂದನೇವರು ಬಾಬನ ಪ್ರೀತಿಯಲ್ಲಿರೋರು. 2ನೇ ಪ್ರಕಾರದ ಮಕ್ಕಳು ಪ್ರೀತಿಯಲ್ಲಿ ತಲ್ಲೀನತೆಯನ್ನ ಹೊಂದಿದವರು. ಲವ್ಲೀನ ಮಕ್ಕಳು ಹೆಂಗಿರ್ತಾರೆ? ಪ್ರೀತಿಯಲ್ಲಿ ಲವ್ಲೀನ್ ಆದಂತ ಮಕ್ಕಳ ಲಕ್ಷಣ ಏನು? ಲವ್ಲೀನ್ ಬಚ್ಚೆ हर संकल्प, श्वास में, हर बोल में, हर कर्म में स्वतः ही बाप समान सहज रहते हैं. ಲವ್ಲೀನ ಮಕ್ಕಳು ಪ್ರತಿ ಸಂಕಲ್ಪದಲ್ಲಿಯೂ, ಪ್ರತಿ ಶ್ವಾಸದಲ್ಲಿಯೂ, ಪ್ರತಿ ಮಾತಿನಲ್ಲಿಯೂ, ಪ್ರತಿ ಕರ್ಮದಲ್ಲಿಯೂ ತಂದೆಯ ಸಮಾನ ಸಹಜವಾಗಿರ್ತಾರೆ. ಯಾಕೆ? बच्चों को बाप ने समर्थ भव का वरदान दिया है. ಯಾಕೆ? ಲವ್ಲೀನ ಮಕ್ಕಳು ಸಂಕಲ್ಪ, ಶ್ವಾಸ, ಮಾತು, ಕರ್ಮದಲ್ಲಿ ತಂದೆ ಸಮಾನ ಸಹಜವಾಗಿರ್ತಾರೆ. ಯಾಕೆಂದ್ರೆ ಮಕ್ಕಳಿಗೆ ಬಾಬಾ
ಸಮರ್ಥ ಭವ ಅನ್ನುವಂತ ವರ ಕೊಟ್ಟಿದ್ದಾರೆ. ವರ ತಗೊಂಡ ಮೇಲೆ ಸರಳ, ನನಗೆ ವರ ಪ್ರಾಪ್ತಿಯಾಗಿದೆ. ಏನು ವರ ಪ್ರಾಪ್ತಿಯಾಗಿದೆ? ಬಚ್ಚೆ ಸಮರ್ಥ ಭವ. आज के दिन को स्मृति सो समर्थ दिवस कहते हैं क्यों? ಇವತ್ತಿನ ದಿನ ಜನವರಿ 18 ಅವ್ಯಕ್ತ ದಿನ. ಬಾಬಾ ಅಂತಾರೆ ಸ್ಮೃತಿ ಸೋ ಸಮರ್ಥ ದಿವಸ ಅಂತ ಹೇಳ್ಕೊಂಡು ಯಾಕೆ ಕರೆಯಲಾಗ್ತದೆ? ಬಾಪನೆ ಆಜ್ ಕೆ ದಿನ್ ಹೇಳಿ, ಇವತ್ತಿನ ದಿನದ ಸ್ಪೆಷಾಲಿಟಿ ಏನು? ಇವತ್ತಿನ ದಿನದ ವಿಶೇಷತೆ ಏನು? ಒಂದನೇದಾಗಿ ಸ್ಮೃತಿ ದಿವಸ, ಎರಡನೇದಾಗಿ ಸಮರ್ಥ ದಿವಸ, ಮೂರನೇದಾಗಿ ಬಾಪನೆ ಆಜ್ ಕೆ ದಿನ್ ಸ್ವಯಂ ಕೋ ಬ್ಯಾಕ್ಬೋನ್ ಬನಾಯ. ಇವತ್ತಿನ ದಿನ ಸ್ವಯಂ ಬಾಬಾ ಮಕ್ಕಳ ಬೆನ್ನೆಲುಬಾಗಿ ನಿಂತ ದಿನ. ಅಷ್ಟ ತನಕ ಮುಂದೆ ಮುಂದೆ ಇದ್ರು ಬಾಬಾ. ಬ್ರಹ್ಮ ಬಾಬರವ್ರು ದೇಹ ಬಿಟ್ರಂದ್ರೆ ಹೋಗ್ಬಿಟ್ರ? ಇಲ್ಲ, ನಮ್ಮ ಹಿಂದೆ ಇದ್ದಾರೆ. ಮೊದಲು ಮುಂದೆ ಇದ್ರು, ಈಗ ನಮ್ಮ ಬ್ಯಾಕ್ ಬೋನ್ ಆಗಿದ್ದಾರೆ. ಬಾಬಾ ನಮ್ಮ ಬ್ಯಾಕ್ ಬೋನ್ ಆದಂತ ದಿನ. नेक्स्ट लवलीन बच्चों को विश्व की स्टेज पर प्रत्यक्ष किया. ಯಾವ ಮಕ್ಕಳು ಪ್ರೀತಿಯಲ್ಲಿ ಲೀನಾಗಿರ್ತಾರೋ ಅವರನ್ನ ವಿಶ್ವದ ಸ್ಟೇಜಿನ ಮುಂದೆ ಪ್ರತ್ಯಕ್ಷಗೊಳಿಸಿದ್ರು. ಜನವರಿ 18ರ ವಿಶೇಷತೆ ಲವ್ಲೀನ್ ಮಕ್ಕಳನ್ನ ವಿಶ್ವದ ಸ್ಟೇಜಿನ ಮೇಲೆ ಪ್ರತ್ಯಕ್ಷಗೊಳಿಸಿದ್ರು. ತಾವು ಸ್ವಯಂ ಬ್ಯಾಕ್ಬೋನ್ ಆಗಿ ನಿಂತ ದಿನ. ವ್ಯಕ್ತಿ ಮೇ ಪ್ರತ್ಯಕ್ಷ ಬಚ್ಚೋं को किया. ನೋಡ್ಲಿಕ್ಕೆ ಕಾಣ್ಲಿಕ್ಕೆ ಎಲ್ಲ ವ್ಯಕ್ತದಲ್ಲಿ ಮಕ್ಕಳಿದ್ದಾರೆ ಮುಂದೆ. ಮತ್ತು ಸ್ವಯಂ ಅವ್ಯಕ್ತ ರೂಪ ಮೇ ಸಾಥಿ ಬನೆ. ತಾನು ಅವ್ಯಕ್ತ ರೂಪದಲ್ಲಿ ಮಕ್ಕಳಿಗೆ ಸಾಥಿಯಾದರು. ಮುಂದೆ ಯಾರು? ಪ್ರತ್ಯಕ್ಷ ರೂಪದಲ್ಲಿ, ವ್ಯಕ್ತ ರೂಪದಲ್ಲಿ ಮಕ್ಕಳು. ಹಿಂದೆ ಅವ್ಯಕ್ತ ರೂಪದಲ್ಲಿ ನಮ್ಮ ಸಾಥಿ ಸ್ವಯಂ ಬಾಬಾ. बाबा ತಿಳಿಸ್ತಿದ್ದಾರೆ, आज के इस स्मृति सो समर्थ दिवस पर बाप दादा ने बच्चों को बालक सो मालिक बनाया. सर्वशक्तिवान बाप को मास्टर सर्वशक्तिवान बन प्रत्यक्ष करने का कार्य दिया और बाप दे करके खुश है. ಇವತ್ತಿನ ದಿನ ಸ್ಮೃತಿ ಸೋ ಸಮರ್ಥ ದಿವಸ. ಇವತ್ತಿನ ದಿನ ಸ್ಮೃತಿ ಸೋ ಸಮರ್ಥ ದಿವಸ. ಬಾಪ್ತಾದ ಮಕ್ಕಳನ್ನು ಬಾಲಕ್ ಸೋ ಮಾಲೀಕ ಮಾಡಿದ ದಿನ. ನಾವೆಲ್ಲ ಬಾಲಕರನ್ನೇ ಮಾಲೀಕರನ್ನಾಗಿ ಮಾಡಿದ್ದು ಬಾಬಾ ತಿಳಿಸ್ತಿದ್ದಾರೆ. ಮಾಸ್ಟರ್ ಸರ್ವಶಕ್ತಿವಾನಾಗಿದ್ದೀರಿ, ತಾವು ಬಾಲಕ್ ಸೋ ಮಾಲೀಕ ಆಗಿದ್ದೀರಿ. ಇದನ್ನ ಪ್ರತ್ಯಕ್ಷ ಕರ್ನೆ ಕಾ ಕಾರ್ಯ ದಿಯಾ. ಇದನ್ನ ಪ್ರತ್ಯಕ್ಷಗೊಳಿಸುವಂತಹ ಕಾರ್ಯವನ್ನ ಕೊಟ್ಟಿದ್ದಾರೆ ಬಾಬಾ. ಬಾಪ ದೇ ಕರ್ಕೆ ಖುಷಿ ಹೈ. ಬಾಬಾ ನೋಡಿ ಖುಷಿ ಅಂತೆ. ಏನ್ ಖುಷಿ ಆಗಿದೆ ಬಾಬನಿಗೆ? यथा योग तथा शक्ति सभी बच्चे बाप को प्रत्यक्ष करने अर्थात विश्व कल्याण कर विश्व परिवर्तन करने के कार्य में लगे हुए ही. ಇದನ್ನ ನೋಡಿ ಬಾಬನಿಗೆ ಖುಷಿ. ಏನ್ ಖುಷಿ ಅಂದ್ರೆ ಯಥಾ ಯೋಗ ತಥಾ ಶಕ್ತಿ. ಯಾವ್ಯಾವ ಮಕ್ಕಳು ಎಷ್ಟೆಷ್ಟು ಯೋಗ ಮಾಡ್ತಿದ್ದಾರೋ ಅಷ್ಟೆಷ್ಟು ಶಕ್ತಿಶಾಲಿ ಇದ್ದಾರೆ. ಎಷ್ಟೆಷ್ಟು ಯೋಗ ಮಾಡ್ಲಿಕ್ಕಾಗ್ತದೋ ಮಾಡಿ ಶಕ್ತಿಶಾಲಿಯಾಗಿರುವಂತ ಮಕ್ಕಳು ತಂದೆಯನ್ನ ಪ್ರತ್ಯಕ್ಷ ಮಾಡೋದರಲ್ಲಿ ಮತ್ತು ವಿಶ್ವ ಕಲ್ಯಾಣವನ್ನ ಮಾಡಿ ವಿಶ್ವ ಪರಿವರ್ತನೆ ಮಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಹೆಂಗ್ ತೊಡಗಿದ್ದಾರೆ? ಯಥಾ ಯೋಗ ತಥಾ ಶಕ್ತಿ. ಅವರವರ ಯೋಗ ಎಷ್ಟಿದೆ, ಅದಕ್ಕೆ ತಕ್ಕಂತೆ ಶಕ್ತಿ ಎಷ್ಟಿದೆ, ಅದನ್ನ ಬಾಬನನ್ನ ಪ್ರತ್ಯಕ್ಷಗೊಳಿಸುವುದರಲ್ಲಿ ಮತ್ತೆ ವಿಶ್ವ ಕಲ್ಯಾಣವನ್ನ ಮಾಡಿ ವಿಶ್ವ ಪರಿವರ್ತನೆ ಮಾಡುವ ಕಾರ್ಯದಲ್ಲಿ ಮಕ್ಕಳು ತೊಡಗಿದ್ದಾರೆ. ಅವರವರ ಶಕ್ತಿ ಅವರವರ ಯೋಗದ ಅನುಸಾರವಾಗಿ ತೊಡಗಿದ್ದಾರೆ. ಬಾಬನಿಗೆ ಖುಷಿಯಾಗಿದೆ. बाप द्वारा सर्वशक्तियों का वर्षा जो मिला हुआ है वो स्व प्रति और विश्व प्रति आत्माओं को कार्य में लगा रहे हैं. ಇದು ಬಾಬನಿಗೆ ಕರೆಕ್ಟ್ ಗೊತ್ತಾಗಿದೆ. ಬಾಬನಿಂದ ಏನೇನ್ ಸರ್ವಶಕ್ತಿಗಳು ಪ್ರಾಪ್ತಿಯಾಗಿದೆ ಅಲ್ಲ, ಆ ಸರ್ವಶಕ್ತಿಗಳನ್ನ ಸ್ವಯಂ ಪ್ರತಿನೂ ಮಕ್ಕಳು ಕಾರ್ಯದಲ್ಲಿ ತೊಡಗಿಸಿಕೊಳ್ತಿದ್ದಾರೆ. ಮತ್ತೆ ವಿಶ್ವದಾತ್ಮಗಳ ಪ್ರತಿನೂ ಅದನ್ನ ತೊಡಗಿಸ್ತಿದ್ದಾರೆ.
बाप दादा भी ऐसे मास्टर सर्वशक्तिवान बाप समान उमंग उत्साह में रहने वाले ऑलराउंड सेवादारी निस्वार्थ सेवादारी बेहद के सेवादारी बच्चों को पदम पदम गुण दिल से मुबारक दे रहे हैं। ಏನು ಮಕ್ಕಳ ಗುಣಗಾನ ಮಾಡ್ತಿದ್ದಾರ ಬಾಬಾ ಅಥವಾ ಮಕ್ಕಳನ್ನ ಸಮಾನ ಜಾಗೃತಗೊಳಿಸ್ತಿದ್ದಾರ? ಎಷ್ಟಾಯ್ತು ಇಷ್ಟೊತ್ತಿಗೆ ಪಾಯಿಂಟ್? ನನ್ನ ಮಕ್ಕಳು ಲವ್ಲೀನ ಮಕ್ಕಳಂತಾರ ಬಾಬಾ, ಸಮರ್ಥ ಮಕ್ಕಳಂದ್ರು, ಮಾಸ್ಟರ್ ಸರ್ವಶಕ್ತಿವಾನ್ ಅಂದ್ರು, ಬಾಲಕ್ ಮಾಲಿಕ್ ಅಂದ್ರು, ಆಮೇಲೆ ತಂದೆ ಸಮಾನ ಉಮಂಗ್ ಉತ್ಸಾಹದಲ್ಲಿರೋರು, ಆಲ್ರೌಂಡ್ ಸೇವಾದಾರಿಗಳು, ನಿಸ್ವಾರ್ಥ ಸೇವಾದಾರಿಗಳು, ಬೇಹದ್ದಿನ ಸೇವಾದಾರಿಗಳು ಮಕ್ಕಳಿಗೆ ಪದಂ ಪದಂ ಗುಣ ಹೃದಯ ತುಂಬಿ ಬಾಬಾ ಶುಭಾಶಯವನ್ನ ಕೊಡ್ತಿದ್ದಾರೆ. ಮಕ್ಕಳನ್ನ ನೋಡಿ ಬಾಬನಿಗೆ ಯಾವುದನ್ನ ನೋಡಿ? ಮಕ್ಕಳ ವಿಶೇಷತೆ ನೋಡ್ತಾರೆ. ಇರ್ಲಿ, ಯಥಾ ಯೋಗ ತಥಾ ಶಕ್ತಿ. ಆ ಶಕ್ತಿಯನ್ನ ಸ್ವಯಂ ತಮ್ಮನ್ನ ಸಭಿ ಬಚ್ಚೋಂಕೋ ಪ್ರತ್ಯಕ್ಷ ಕರ್ನೆ ಬಾಬನನ್ನ ಪ್ರತ್ಯಕ್ಷಗೊಳಿಸುವುದರಲ್ಲಿ ಮತ್ತೆ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ವಿಶ್ವ ಪರಿವರ್ತನೆ ಕಾರ್ಯದಲ್ಲಿ ಅದನ್ನ ತೊಡಗಿಸ್ತಿದಾರಲ್ಲ ಬಾಬಾ. ನೋಡಿ ಹೆಂಗೆ ವಿಶೇಷತೆಯನ್ನ ನೋಡ್ತಾರೆ. ಮಕ್ಕಳದ್ದು ಶುಭಾಶಯವನ್ನ ಕೊಡ್ತಾರೆ. ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಾನ್ ಎಷ್ಟು ಮಂಗುತ್ಸಾಹದಲ್ಲಿ ಇದ್ದೀರಿ, ಆಲ್ರೌಂಡ್ ಸೇವಾದಾರಿ ಇದ್ದೀರಿ, ನಿಸ್ವಾರ್ಥ ಸೇವಾದಾರಿ ಇದ್ದೀರಿ, ಬೇಹದ್ದಿನ ಸೇವಾದಾರಿ ಇದ್ದೀರಿ. ನಿಮ್ಮೆಲ್ಲರಿಗೂ ಸಹಿತ पद्म पट्टिनष्टु शुभाशय। मुबारक हो, मुबारक हो। देश के बच्चे भी कम नहीं, विदेश के बच्चे भी कम नहीं है। ಭಾರತೀಯರು ಏನು ಕಡಿಮೆ ಇಲ್ಲ, ವಿದೇಶಿಯರು ಏನು ಕಡಿಮೆ ಇಲ್ಲ. ಎಲ್ಲ ಬಾಬನ ಮಕ್ಕಳು, ಇಲ್ಲಿಯವರಿರ್ಲಿ ವಿದೇಶದವರಿರ್ಲಿ ಎಲ್ಲರೂ ಜಾಣರಿದ್ದೀರಿ. ಯಾರು ಯಾವುದರಲ್ಲಿಯೂ ಕಡಿಮೆ ಇಲ್ಲ. ಬಾಪ್ दादा ऐसे बच्चों की दिल ही दिल में महिमा भी करते और गीत भी गाते। वाह बच्चे वाह, आप सभी वाह वाह बच्चे हो ना, हाथ हिला रहे हैं, बहुत अच्छा। वाह बच्चे वाह, सभी बच्चे हाथ हिला रहे हैं, वाह बच्चे वाह ಅಂತಿದ್ದಾರೆ ಬಾಬಾ. ಅಂದರೆ ಮಕ್ಕಳ ಮಹಿಮೆ ಮಾಡಿ ಮಾಡಿ ವಾ ನನ್ನ ಮಕ್ಕಳೇ, ವಾ ನನ್ನ ಮಕ್ಕಳೇ ಅಂತ ಬಾಬಾ ಎಷ್ಟು ಪ್ರೀತಿಯಿಂದ ಮಕ್ಕಳಿಗೆ ಹೇಳ್ತಿದ್ದಾರೆ. ಒಮ್ಮೆ ಅಂತಾರೆ ಬಾಬಾ ಮಕ್ಕಳಿಗೆ ನಾನು ಮುಬಾರಕ್ ಕೊಡ್ತೀನಿ, ಇನ್ನೊಮ್ಮೆ ಅಂತಾರೆ ಬಾಬಾ बच्चों की दिल्ली दिल में महिमा भी करते हैं, मत्तमे अंदर बाबा बच्चों को देख गाते भी, गीत भी गाते, वाह बच्चे वाह। सरी, बाप दादा को बच्चों के ऊपर फक्र है. ನನಗೆ ಮಕ್ಕಳನ್ನ ನೋಡಿದ್ರೆ ಬಹಳ ಹೆಮ್ಮೆ ಅನಿಸ್ತದೆ ಅಂತಾರೆ ಬಾಬಾ. ಅದ್ಯಾಕೆ? ಬಾಬಾ ನನ್ನ ನೋಡಿ ಹೆಮ್ಮೆ ಅನಿಸ್ತಂತ ಅನ್ಬೇಕಾದ್ರೆ ನಾನು ಹಂಗಿದ್ದೀನ? ನಮ್ಮನ್ನ ನೋಡ್ಕೋಬೇಕಲ್ಲ. ಇಷ್ಟೆಲ್ಲ ಟೈಟ್ಲ್ ಕೊಟ್ರು ಬಾಬಾ, ಸಮಾನವನ್ನ ತಿಳಿಸಿದ್ರು. ಒಂದೊಂದು ಸಮಾನ ಹೇಳುವಾಗ್ಲೂ ಅದು ಜಾಗೃತ ಆಗ್ಬಿಡ್ಬೇಕು, ಆ ಸ್ಥಿತಿ ಜಾಗೃತ ಆಗ್ಬಿಡ್ಬೇಕು. ಬಾಬಾ ಅಂತಾರೆ ನನಗೆ ನಿಮ್ಮನ್ನ ಕಂಡ್ರೆ ಬಹಳ ಹೆಮ್ಮೆ ಅನಿಸ್ತದೆ. ಯಾತಕ್ಕೆ ಅಂದ್ರೆ ಸಾರೆ ಕಲ್ಪ ಮೇ ऐसा कोई बाप नहीं है जिसका हर बच्चा ಸ್ವರಾಜ್ಯಾಧಿಕಾರಿ ರಾಜ ಹೋ. ನನಗೆ ಎಷ್ಟು ಹೆಮ್ಮೆ ಅಂತಂದ್ರೆ ಇಡೀ 5,000 ವರ್ಷದಲ್ಲಿ ಇಂಥ ತಂದೆ ಎಲ್ಲಿಯೂ ಇಲ್ಲ, ಅವನ ಎಲ್ಲಾ ಮಕ್ಕಳು ಸ್ವರಾಜ್ಯಾಧಿಕಾರಿ ರಾಜ ಮಕ್ಕಳು. ಎಲ್ಲ ಮಕ್ಕಳು ಸ್ವರಾಜ್ಯಾಧಿಕಾರಿ ರಾಜ ಮಕ್ಕಳು. आप सभी तो स्वराज्याधिकारी राजा होना. ಇನ್ನೊಂದು ಸಮಾನ ಸ್ವರಾಜ್ಯಾಧಿಕಾರಿ ರಾಜ ಬಚ್ಚೆ. ಬಾಬಾ ತಿಳಿಸ್ತಾರೆ कोई प्रजा तो नहीं है ना, ಎಲ್ಲರೂ ರಾಜ ಬಚ್ಚೆ ಅಲ್ವಾ? ಯಾರು ಪ್ರಜೆಗಳಿಲ್ಲ ಅಲ್ವಾ? कई बच्चे जब रुहान करते हैं तो कहते हैं हम भविष्य में क्या बनेंगे, उसका चित्र हमको दिखाओ. ಕೆಲವೊಮ್ಮೆ ಬಾಬಾನ ಜೊತೆಗೆ ಮಕ್ಕಳು ಮಾತಾಡ್ತಾ ಬಾಬಾ ನಾವು ಭವಿಷ್ಯದಲ್ಲಿ ಏನಾಗ್ತೀವಿ, ನಮ್ಮ ಚಿತ್ರವನ್ನ ತೋರ್ಸು ಬಾಬಾ ಅಂತಾರಂತ. ನಾವು ಭವಿಷ್ಯದಲ್ಲಿ ಏನಾಗ್ತೀವಿ, ಚಿತ್ರ ತೋರ್ಸು ಬಾಬಾ. ಬಾಪ್ದಾದ ಕ್ಯಾ ಕೇತೆ? ಪುರಾಣೆ ಬಚ್ಚೆ ತೋ ಕೇತೆ ಹಿ ಕಿ, ಹಳೆಯ ಮಕ್ಕಳು ಏನಂತಾರಂದ್ರೆ ಜಗದಂಬಮ್ಮ ಹರೇಕಕ್ಕೋ ಚಿತ್ರ ದೇತಿ. ಬಾಬನಿಗೆ ಹೇಳುದ್ ನೋಡ್ರಿ, ಹಳೆಯ ಮಕ್ಕಳು ಜಗದಂಬ ಸರಸ್ವತಿಯವರು ನಾವು ಮಕ್ಕಳಿಗೆ ಮಮ್ಮ ಚಿತ್ರ ತೋರಿಸ್ತಿದ್ರು.
ಬಾಬಾ ನೀವ್ ತೋರಿಸ್ರಿ, ಹಮೇ ಬಿ ಚಿತ್ರದು, ನಾವು ಭವಿಷ್ಯದಲ್ಲಿ ಏನಾಗ್ತೀವಿ, ನಮ್ಗೆ ಚಿತ್ರ ಕೊಡಿ ಬಾಬಾ ಅಂತ ಹೇಳ್ಕೊಂಡು ಬಾಬನಿಗೆ ಮಕ್ಕಳು ಕೇಳ್ತಾರ. ಬಾಪ್ತಾದ ಕೇತಿ ಎಲ್ಲ ಮಕ್ಕಳಿಗೆ ಚಿತ್ರ ಕೊಡ್ತಾರ. ಬಾಬಾ ನಿಮ್ಮ ಚಿತ್ರವನ್ನ ನೀವೇ ನೋಡ್ಕೊಳ್ಳಿ ಅಂತ ಕನ್ನಡಿ ಕೊಟ್ಬಿಡ್ತಾರ ಬಾಬಾ. ಈಗ ಬಾಪ್ತಾದ ಕೇತೆ ಹರೇಕ ಬಚ್ಚೆಕು ಬಾಪನೆ ವಿಚಿತ್ರ ದರ್ಪಣ್ ದಿಯಾ, ನಾನೇನಾಗ್ತೀನಿ ಚಿತ್ರ ತೋರಿಸಿ ಬಾಬಾ, ಚಿತ್ರ ಕೊಡಿ, ಎಲ್ಲರಿಗೂ ಕನ್ನಡಿ ಕೊಟ್ಬಿಟ್ರೆ ಮುಗೀತು. ಈಗ ನಾನು ಹಿಂಗಿದ್ರೆ ಭವಿಷ್ಯದಲ್ಲಿ ಯಾವ ಚಿತ್ರ ನಂಗೆ ಗೊತ್ತಾಗಿಲ್ವಾ? बाबा तेरी इस तरह दर्पण दिया, उस दर्पण में अपने भविष्य का चित्र देख सकते हो कि मैं कौन. आ ದರ್ಪಣವನ್ನ ಹಿಡ್ಕೊಂಡ್ರೆ ಭವಿಷ್ಯದಲ್ಲಿ ನಾನೇನಾಗ್ತೀನಿ ಅಂತ ಹೇಳ್ಕೊಂಡು ಗೊತ್ತಾಗ್ತದೆ. जानते हो वो दर्पण आपके पास है? जानते हो कौन सा दर्पण? ಗೊತ್ತಾ ನಿಮಗೆ ಯಾವ ಕನ್ನಡಿ? पहली लाइन वाले तो जानते होंगे ना कौन सी दर्पण? ಮೊದಲನೇ ಲೈನ್ ಅಲ್ಲಿ ಕುತ್ಕೊಂಡಿದ್ದೀರಲ್ಲ, ನಿಮ್ಗೆ ಗೊತ್ತಾ ಯಾವ ದರ್ಪಣ? ವಹ ದರ್ಪಣ ಹೇ, ಬರೀರಿ. ಮತ್ತೆ ಇಲ್ಲಿ ಯಾವ್ದಾದ್ರು ಅಂಗಡಿಗೆ ಹೋಗಿ ಇಂಥ ದರ್ಪಣ ಕೊಡಿ ಅಂತ ಕೇಳ್ಬೇಡ್ರಿ, ಅಲ್ಲಿ ಸಿಗಂಗಿಲ್ಲ. ಭಾವ ಕೊಡ್ತಾರೆ ಈಗ ದರ್ಪಣ. ವರ್ತಮಾನ್ ಸಮಯ ಕಿ ಸ್ವರಾಜ್ಯ ಸ್ಥಿತಿ ಕಾ ದರ್ಪಣ. ವರ್ತಮಾನ ಸಮಯದ ಸ್ವರಾಜ್ಯ ಸ್ಥಿತಿಯ ದರ್ಪಣ. वर्तमान समयದ स्वराज्य स्थितिಯ दर्पण. वर्तमान समय जितना ಸ್ವರಾಜ್ಯಾಧಿಕಾರಿ है, ವರ್ತಮಾನ ಸಮಯದಲ್ಲಿ ನಾನು ಎಷ್ಟು ಸ್ವರಾಜ್ಯಾಧಿಕಾರಿಯೋ ಅದರ ಅನುಗುಣವಾಗಿ ವಿಶ್ವಕ್ಕೆ ರಾಜ್ಯಾಧಿಕಾರಿ ಬನೆಂಗೆ. ಮತ್ತೆ ಭವಿಷ್ಯದ ಚಿತ್ರ ತೋರಿಸಿ ನಂಗೆ ಚಿತ್ರ ಕೊಡಿ ಅಂತ ಕೇಳ್ಬೇಡ್ರಿ. ಈಗ ದರ್ಪಣ ಕೊಟ್ಟಿದ್ದಾರೆ ಬಾಬಾ, ವರ್ತಮಾನ ಸಮಯದ ಸ್ವರಾಜ್ಯ ಸ್ಥಿತಿಯ ದರ್ಪಣ. ಆ ದರ್ಪಣದಲ್ಲಿ ನೋಡಿದ್ರೆ ವರ್ತಮಾನ ಸಮಯದ ಸ್ವರಾಜ್ಯಾಧಿಕಾರಿ ಸ್ಥಿತಿ ಕಾಣ್ತದೆ. ಈ ರೀತಿ ಸ್ಥಿತಿ ಇದ್ರೆ ಇದಕ್ಕೆ ಅನುಗುಣವಾಗಿ ವಿಶ್ವಕ್ಕೆ ರಾಜ್ಯಾಧಿಕಾರಿ ಬನೆಂಗೆ, ಭವಿಷ್ಯ ವಿಶ್ವದಲ್ಲಿ ರಾಜ್ಯಾಧಿಕಾರಿ ಆಗ್ತೀವಿ. अब अपने आप को दर्पण में देखो, ಸ್ವರಾಜ್ಯಾಧಿಕಾರಿ ಸದಾ ಹೇ. ಈಗ ನೋಡಿ ತಮ್ಮ ದರ್ಪಣದಲ್ಲಿ ತಮ್ಮನ್ನು ತಾವೇ ನೋಡ್ಕೊಳ್ಳಿ. ನಾನೀಗ ಸ್ವರಾಜ್ಯಾಧಿಕಾರಿ ಸದಾ ಇದ್ದೀನ. ಆತ್ಮ ಜ್ಯೋತಿ ಭೃಕುಟಿ ಸಿಂಹಾಸನದಲ್ಲಿ ರಾಜ, ಪಂಚ ಇಂದ್ರಿಯಗಳೆಲ್ಲ ಪ್ರಜೆಗಳು, ಮನಸ್ಸು ಬುದ್ಧಿ ಸಂಸ್ಕಾರ ಎಲ್ಲ ಮಂತ್ರಿಗಳು. ನೋಡಿ ರಾಜ ಹೇಳಿದಂಗೆ ಕೇಳ್ತಿದ್ದವ ಎಲ್ಲ. ರಾಜ್ಯ ದರ್ಬಾರ ಮಾಡಿ ಎಲ್ಲ ಹೆಂಗಿದೆ ರಾಜ್ಯ ದರ್ಬಾರ? ಕಭಿ ಅಧೀನ್ ಕಭಿ ಅಧಿಕಾರಿ. ಕೆಲವೊಮ್ಮೆ ಅಧೀನ ಆಗ್ತೀವ, ಕೆಲವೊಮ್ಮೆ ಅಧಿಕಾರಿಯ. अगर कभी अधीन कभी अधिकारी बनते, कभी आंख धोखा देती, कभी मन धोखा देता, कभी मुख धोखा देता, कभी कान भी धोखा दे देता है. ನೋಡಿ ಚೆಕ್ ಮಾಡಿ, ಕನ್ನಡಿ ನೋಡಿ. ಕೆಲವೊಮ್ಮೆ ಕಣ್ಣು ಮೋಸ ಮಾಡ್ತದ, ಕೆಲವೊಮ್ಮೆ ಮನಸ್ಸು ಮೋಸ ಮಾಡ್ತದ, ಕೆಲವೊಮ್ಮೆ ಬಾಯಿ ಮುಖ ಮೋಸ ಮಾಡ್ತದ, ಕಿವಿ ಕೆಲವೊಮ್ಮೆ ಮೋಸ ಮಾಡ್ತದ. ಕೇಳ್ತಿದ್ದಾರೆ ಬಾಬಾ, ವ್ಯರ್ಥ ಬಾತೆ ಸುನ್ನೆ ಮೇ ಶೌಕ್ ಹೋ ಜಾತಾ. ಯಾರೋ ವ್ಯರ್ಥ ಮಾತಾಡ್ತಾ ಇದ್ದಾರೆ, ಕೇಳಲಿಕ್ಕೆ ಇಂಟ್ರೆಸ್ಟ್ ಇಂದ ಕಿವಿಯಲ್ಲಿ ಕೇಳೋದು. ಹಂಗ್ರೆ ಕಿವಿ ಮೋಸ ಮಾಡ್ತಾ ಇಲ್ಲೋ? ಬಾಬಾ ಶ್ರೀಮಂತ ಕೊಟ್ಟಿದಾರ ಇಲ್ಲೋ? ಕೆಟ್ಟದನ್ನ ಕೇಳಬಾರದು, ಕೆಟ್ಟದನ್ನ ನೋಡಬಾರದು, ಕೆಟ್ಟದನ್ನ ಮಾತಾಡಬಾರದು, ಕೆಟ್ಟದನ್ನ ವಿಚಾರನೂ ಮಾಡಬೇಡಿ, ಕೆಟ್ಟ ಕರ್ಮವನ್ನ ಮಾಡಬೇಡಿ, ಕೆಟ್ಟ ಕರ್ಮನೂ ಮಾಡಬೇಡಿ. ಬಾಬಾ ಶ್ರೀಮಂತ ಕೊಟ್ಟಿದ್ದಾರೆ. ಆತ್ಮವನ್ನೇ ನೋಡಿ, ಆತ್ಮಿಕ ಪ್ರೀತಿಯಲ್ಲಿ ಮಾತಾಡಿ, ಎಲ್ಲದಕ್ಕೂ ಕೊಟ್ಟಿದ್ದಾರೆ ಬಾಬಾ. ಈ ಪ್ರಜೆಗಳು ಏನೇನೋ ವ್ಯರ್ಥ ಮಾತಾಡೋದು, ಯಾರು ವ್ಯರ್ಥ ಮಾತಾಡ್ತಾರೋ ಕಿವಿ ಕೇಳೋದಂದ್ರೆ ರಾಜನಿಗೆ ಮೋಸ ಮಾಡ್ದಂಗ ಆಯ್ತಾ ಇಲ್ಲ? ಕೇಳ್ತಿದ್ದಾರೆ ಬಾಬಾ, अगर कोई भी कर्मेंद्रिय धोखा देती है, परवश बना देती है, तो इससे सिद्ध है. ಯಾವ್ದಾರು ಕರ್ಮೇಂದ್ರಿಯ ಮೋಸ ಮಾಡಿದ್ರೆ ಅಥವಾ ಕರ್ಮೇಂದ್ರಿಯ ಪರವಶ, ಆತ್ಮವಶ ಅಂದ್ರೆ ಸ್ವವಶ, ಸ್ವರಾಜ್ಯಾಧಿಕಾರಿ. ಎಲ್ಲಾ ಇಂದ್ರಿಯಗಳು ಸ್ವಾದ ವಶದಲ್ಲಿ ಇರ್ಬೇಕ, ಅದನ್ ಬಿಟ್ಟು ಪರವಶ ಆಗ್ಬಿಟ್ರೆ बाप द्वारा जो शक्तियां
वरदान में मिली है, वर्षे में मिली है, वो कंट्रोलिंग पावर रूलिंग पावर नहीं है. ಏನ್ ಸಿದ್ಧ ಆಗ್ತದೆ? ಆತ್ಮರಾಜನಿಗೆ ಬಾಬಾ ಅಂದರೆ ಮೊದಲೇ ನನ್ನ ಪ್ರತಿಯೊಂದು ಮಕ್ಕಳು ಸ್ವರಾಜ್ಯ ಅಧಿಕಾರಿ ರಾಜ ಬಚ್ಚೆ, ಸ್ವರಾಜ್ಯ ಅಧಿಕಾರಿ ರಾಜ ಬಚ್ಚೆ. ಒಂದು ವೇಳೆ ಕರ್ಮೇಂದ್ರಿಯಗಳು ಮೋಸ ಮಾಡಿದ್ರೆ, ಪರವಶ ಆದ್ರೆ ಏನ್ ಸಿದ್ಧ ಆಗ್ತದಂದ್ರೆ ಬಾಬನ ಮೂಲಕ ಸರ್ವಶಕ್ತಿಗಳು ವರದಾನ ರೂಪದಲ್ಲಿ ನಮಗೆ ಸಿಕ್ಕಿದೆ. ಬಾಬನಿಂದ ಆಸ್ತಿಯನ್ನ ನಾವು ಪಡ್ಕೊಂಡಿವಿ. ಯಾವ ಆಸ್ತಿ? ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್. ಅದು ಇಲ್ಲ ಅಂತ ಅರ್ಥ. ಏನ್ ಸಿದ್ಧ ಆಗ್ತದೆ? ಕರ್ಮೇಂದ್ರಿಯಗಳು ಮೋಸ ಮಾಡ್ತಾ ಇದ್ದೀವಿ, ಪರವಶ ಆಗಿವಿ ನಾವಂತಂದ್ರೆ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಬಾಬನಿಂದ ನಮಗೆ ಆಸ್ತಿ ರೂಪದಲ್ಲಿ ಸರ್ವಶಕ್ತಿ ವರದಾನ ರೂಪದಲ್ಲಿ ಪ್ರಾಪ್ತಿ ಆಗಿದೆ. ಆದ್ರೆ ಕಂಟ್ರೋಲಿಂಗ್ ಪವರ್ ಇಲ್ಲ, ರೂಲಿಂಗ್ ಪವರ್ ಇಲ್ಲ ಅಂತ ಸಿದ್ಧ ಆಗ್ತದೆ. ಕರ್ಮೇಂದ್ರಿಯಗಳು ಮೋಸ ಆಗಿದೆ. ಕರ್ಮೇಂದ್ರಿಯಗಳು ನಮ್ಮನ್ನ ಏನ್ ಮಾಡ್ತಿದ್ದೇವೆ? ಮೋಸ ಮಾಡ್ತೀವಿ ಅಂದ್ರೆ ಅರ್ಥ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಇಲ್ಲ ಅಂತ ಹೇಳ್ಕೊಂಡು ಸಿದ್ಧ ಆಗ್ತದೆ. बाबा ಹೇಳ್ತಿದ್ದಾರೆ, तो सोचो जो स्व के ऊपर रूल नहीं कर पाते, ಈಗ ನೀವೇ ಡಿಸೈಡ್ ಮಾಡಿ. ಸ್ವಯಂನ ಮೇಲೇನೆ ರೂಲ್ ಮಾಡ್ಲಿಕ್ಕೆ ನನಗೆ ಬರಂಗಿಲ್ಲ ಅಂತಂದ್ರೆ ವಿಶ್ವ ಪರ್ ರೂಲ್ ಕೈಸೆ ಕರೆಂಗೆ? ನಾಳೆ ನಾನು ವಿಶ್ವವನ್ನ ಹೆಂಗೆ ಆಳ್ತೀನಿ? ಇಂದ್ರಿಯಗಳನ್ನೇ ಆಳ್ಲಿಕ್ಕೆ ಬರಂಗಿಲ್ಲ ನನಗೆ ಅಂದ್ರೆ ವಿಶ್ವದ ಮೇಲೆ ನಾವು ಹೇಗೆ ಆಳ್ವಿಕೆಯನ್ನ ನಡೆಸಲಿಕ್ಕೆ ಸಾಧ್ಯ? अपने वर्तमान स्थिति के स्वराज्याधिकारी के दर्पण में चेक करो. दर्पण ಯಾವುದು? ವರ್ತಮಾನ ಸಮಯದ ಸ್ವರಾಜ್ಯ ಸ್ಥಿತಿಯ ದರ್ಪಣ. ಆ ದರ್ಪಣದಲ್ಲಿ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಹೀಗಿದ್ರೆ ಭವಿಷ್ಯ ಹೆಂಗಿರ್ತೀನಿ ಅಂತ ಅಂಡರ್ಸ್ಟುಡ್. ಮತ್ತೆ ಪುನಃ ಬಾಬಾ ನನ್ನ ಭವಿಷ್ಯದಲ್ಲಿ ಏನಾಗ್ತೀನಿ ಚಿತ್ರ ತೋರಿಸಿರಿ ಅಂತ ಯಾಕೆ ಹೇಳಿಕ್ ಬರ್ತೀರಿ? ನಿಮ್ಮ ನೀವು ನೋಡ್ಕೊಳ್ಳಿ ದರ್ಪಣದಲ್ಲಿ ಅಂತಾರ ಬಾಬಾ. ದರ್ಪಣ ತೋ ಸಭಿಕೋ ಮಿಲಾ ಹೇನಾ? ಎಲ್ಲರ ಹತ್ರ ಕನ್ನಡಿ ಇದೆ ಅಲ್ವಾ? ಕನ್ನಡಿ ಇದೆ ಅಲ್ವಾ? ನಮ್ಮ ನಾವು ನೋಡ್ಲಿಕ್ಕೆ ಬರ್ತದಲ್ವಾ? ದರ್ಪಣ ಮಿಲಾ ಹೇ ತೋ ಹಾತ್ ಉಠಾವೋ. ಕನ್ನಡಿ ಸಿಕ್ಕಿದವರೆಲ್ಲ ಕೈ ಎತ್ತಿ. ಯಸ್. ದರ್ಪಣ ಮೇ ಕೊಯ್ ದಾಗು ತೋ ನಹೀ ಹೋ ಗಯಾ? ದರ್ಪಣದಲ್ಲಿ ಏನ್ ಕಲೆ ಇಲ್ಲಲ್ವಾ? ದರ್ಪಣದಲ್ಲಿ ಕಲೆ ಇಲ್ಲಲ್ವಾ? ಸ್ಪಷ್ಟ ಹೇ ದರ್ಪಣ? ಸ್ಪಷ್ಟ ಕಾಣ್ತಾ ಇದೆಯಾ? ಕರೆಕ್ಟ್ ನಂದು ಎಲ್ಲಿ ಮಿಸ್ಟೇಕ್ ಇದೆ, ಎಲ್ಲಿ ತಪ್ಪಾಗ್ತಾ ಇದೆ, ಯಾವ ಇಂದ್ರಿಯಗಳು ಮೋಸ ಆಗ್ತಾ ಇದೆ ಕರೆಕ್ಟ್ ಗೊತ್ತಾಗ್ತಾ ಇದೆ ಅಲ್ವಾ? बाप दादा ने हर एक बच्चे को स्वराज्य अधिकारी का स्वमान दिया. ಸ್ವಮಾನ ಯಾವುದು? ನನಾತ್ಮ ಸ್ವರಾಜ್ಯ ಅಧಿಕಾರಿ. ಇನ್ನೊಂದು ಸ್ವಮಾನ मास्टर सर्वशक्तिवान. सभी बच्चों को बाप द्वारा मिला हुआ है स्वराज्य अधिकारी, मास्टर सर्वशक्तिवान. ಇವೆಲ್ಲ ಟೈಟಲ್ ಬಾಬನಿಂದ ಸಿಕ್ಕಿದೆ. ಮಾಸ್ಟರ್ ಶಕ್ತಿವಾನ್ ನಹಿ, ಮತ್ತೇನು? मास्टर सर्वशक्तिवान. कई बच्चे रूहान में यह भी कहते, बाबा आपने तो सर्वशक्तियां दी. ಬಾಬನ ಮಕ್ಕಳು ಕೆಲವೊಮ್ಮೆ ಬಾಬನ ಜೊತೆಗೆ ಈ ರೀತಿ ಮಾತಾಡ್ತಾರಂತೆ, ಬಾಬಾ ನೀನು ನಮ್ಗೆ ಎಲ್ಲಾ ಸರ್ವಶಕ್ತಿಗಳನ್ನ ನೀಡಿದಿರಿ, ಲೇಕಿನ್ ये शक्तियां कभी कभी समय पर काम नहीं करती. ಬಾಬಾ ನೀವೇನೋ ಎಲ್ಲ ಶಕ್ತಿಗಳನ್ನ ಕೊಟ್ಟಿದ್ದೀರಿ ನನಗೆ, ಆದ್ರೆ ಸಮಯಕ್ಕೆ ತಕ್ಕಂತೆ ಅದು ಕೆಲಸಕ್ಕೆ ಬರಂಗಿಲ್ಲ, ಕೆಲವು ಶಕ್ತಿಗಳು ಬರಂಗಿಲ್ಲ. ರಿಪೋರ್ಟ್ करते ही बाबा समय पर इमर्ज नहीं होती, समय बीत जाता है, पीछे इमर्ज हो जाता है. कारण क्या होता? ಸಮಯಕ್ಕೆ ಸರಿಯಾಗಿ ಆ ಶಕ್ತಿ ಇಮರ್ಜ್ ಆಗುದಿಲ್ಲ. ಕಾಲ ಮಿಂಚಿದ ಮೇಲೆ ಅಯ್ಯೋ ನಾನು ಹಂಗ್ ಮಾಡಬಾರ್ದಾಗಿತ್ತು, ನಾನು ಎಷ್ಟು ಸ್ವಲ್ಪ ನಾನು ಶಾಂತ ಇದ್ರೆ ಚಲೋ ಆಗ್ತಿತ್ತು. ಆಮೇಲೆ ಶಾಂತಿಯ ಶಕ್ತಿ ಸಹನ ಶಕ್ತಿ ಮತ್ತೆ ನೆನಪಾಗ್ತದೆ. ಏನಾಯ್ತು ಅವಾಗ? ಕಾಲ ಮಿಂಚಿದ ಮೇಲೆ ಯೋಚನೆ ಮಾಡಿ ಏನ್ ಪ್ರಯೋಜನ ಇದೆ ಅಲ್ವಾ? ಕೆಲವೊಮ್ಮೆ ಏನೋ ಬಂತ ಪರಿಸ್ಥಿತಿ ಬಡ 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 ಉತ್ತರ ಕೊಟ್ಬಿಡ್ತೀವಿ, ರಿಯಾಕ್ಟ್ ಮಾಡ್ಬಿಡ್ತೀವಿ. ಆ ಸಮಯದಲ್ಲಿ ಸ್ವಲ್ಪ ಶಾಂತ ಇದ್ದರೆ ಪರಿಸ್ಥಿತಿ ಶಾಂತ ಆಗ್ಬಿಡ್ತಿತ್ತು. ನಾವು ಒದರಾಡೋದಕ್ಕೆ ಏನಾಗ್ಬಿಡ್ತದೆ? ಪರಿಸ್ಥಿತಿ ದೊಡ್ಡದಾಗ್ಬಿಡ್ತದೆ.
ಆ ಸಮಯದಲ್ಲಿ ಆ ಶಕ್ತಿ ಇಲ್ಲ ಅಂತ ಅರ್ಥ ಆಯ್ತಲ್ಲ. कारण क्या होता, जिस समय जिस शक्ति को आह्वान करते हो उस समय चेक करो कि मैं मालिकपन की सीट पर सेट हूं. ಬಾಬಾ ಹೇಳ್ತಿದ್ದಾರೆ, ಯಾವ ಸಮಯದಲ್ಲಿ ಯಾವ ಶಕ್ತಿಯನ್ನ ಆಹ್ವಾನ ಮಾಡ್ತೀವೋ ಅವಾಗ ಚೆಕ್ ಮಾಡ್ಬೇಕ, ನಾನು ಮಾಲೀಕತನದ ಸೀಟಲ್ಲಿ ಸೆಟ್ ಆಗಿದ್ದೀನಾ. ನೋಡಿ ಬಾಬಾ ಹೆಂಗೆ ಹಂತ ಹಂತ ಸ್ವರಾಜ್ಯ ಅಧಿಕಾರಿ ಹೇಗೆ ಅಂತ ಹೇಳ್ತಾರೆ. ಮೊದಲಂದ್ರು ಇಂದ್ರಿಯಗಳು ಅಲ್ವಾ, ಈಗೇನಂತಾರೆ ಬಾಬಾ ಸರ್ವಶಕ್ತಿಗಳು. ಆತ್ಮ ರಾಜ ಹೇಳಿದ ಕೂಡಲೇ ಯಾವ ಶಕ್ತಿ ಬೇಕು ಆ ಶಕ್ತಿ ಹಾಜರಾಗ್ಬೇಕ. ಎಲ್ಲ ಕೆಲಸ ಮುಗಿದ ಮೇಲೆ ಅಯ್ಯೋ ನಾನು ಶಾಂತ ಇರ್ಬೇಕಿತ್ತು ಅಂದ್ರೆ ನಡೆಯಂಗಿಲ್ಲ. ಆ ಸಮಯಕ್ಕೆ ಸರಿಯಾಗಿ ಸಹನ ಶಕ್ತಿ, ಸಮಯಕ್ಕೆ ಸರಿಯಾಗಿ ಹೊಂದಿಕೊಂಡು ಹೋಗೋ ಶಕ್ತಿ, ಸಮಯಕ್ಕೆ ಸರಿಯಾಗಿ ಧೈರ್ಯ ಶಕ್ತಿ. ಬಾಬಾ ಹೇಳ್ತಿದ್ದಾರೆ, ಬರ್ಬೇಕಾದ್ರೆ ನಾನು ಯಾವ ಸೀಟಲ್ಲಿ ಕೂತ್ಕೋಬೇಕು, ಮಾಲೀಕತನದ ಸೀಟಲ್ಲಿ ಕೂತ್ಕೊಳ್ಳಿ. अगर कोई सीट पर सेट नहीं होता तो बिगर सीट वाले का कोई ऑर्डर नहीं मानता. ಮಾಲೀಕತನದ ಸೀಟಲ್ಲಿ ಕೂತ್ಕೊಂಡಿಲ್ಲ ಅಂದ್ರೆ ನಮ್ಮ ಮಾತನ್ನ ಯಾವ ಶಕ್ತಿಗಳು ಕೇಳಂಗಿಲ್ಲ. ಸೀಟಲ್ಲಿ ಕೂತ್ಕೋಬೇಕ. ಸ್ವರಾಜ್ಯಾಧಿಕಾರಿ ಹೂ, ಮಾಸ್ಟರ್ ಸರ್ವಶಕ್ತಿವಾನ್ ಹೂ, ಇದು ಸೀಟು, ಸ್ವಮಾನದ ಸೀಟ್. ನಾನು ಸ್ವರಾಜ್ಯಾಧಿಕಾರಿ, ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಬಾಪ ದ್ವಾರ ವರ್ಷಾವ್ರ ವರದಾನ ಕಾ ಅಧಿಕಾರಿ ಹೂ, ತಂದೆಯಿಂದ ಆಸ್ತಿಯನ್ನ ಪಡ್ಕೊಳ್ಳಿಕ್ಕೆ, ವರದಾನವನ್ನ ಪಡ್ಕೊಳ್ಳಿಕ್ಕೆ ನಾನು ಅಧಿಕಾರಿ ಆತ್ಮ. ಇಸ್ ಸೀಟ್ ಪರ್ ಸೆಟ್ ಹೋಕರ್ ಆರ್ಡರ್ ಕರೋ, ಈ ಸೀಟಲ್ಲಿ ಸೆಟ್ ಆಗಿ ನೀವು ಆರ್ಡರ್ ಮಾಡಿ. ಯಾವ ಶಕ್ತಿ ಬೇಕೋ ಆ ಶಕ್ತಿ ಹಾಜರಾಗ್ತದೆ. ಕ್ಯಾ ಕರು ಕೈಸೆ ಕರು ಹೋತಾ ನಹಿ. सीट से नीचे बैठ सीट से उतर कर ऑर्डर करते हो तो मानेगा कैसे. ಏನ್ ಮಾಡ್ಲಿ, ಹೇಗ್ ಮಾಡ್ಲಿ, ಆಗ್ತಾ ಇಲ್ಲ. ಬಾಬಾ ಹೇಳ್ತಾರೆ, ನೀವು ಸೀಟಿನಿಂದ ಕೆಳಗಿಳಿದು ಆರ್ಡರ್ ಮಾಡ್ತೀರಿ, ಆವಾಗ ಆ ಶಕ್ತಿಗಳು ಹೆಂಗೆ ನಾವು ಹೇಳ್ದಂಗೆ ಕೇಳ್ತವೆ. ಸೀಟಲ್ಲಿ ಕೂತ್ಕೊಂಡ್ರೆ ಪರವಾಗಿಲ್ಲ. ಸೀಟ್ ಯಾವುದು, स्वराज्य अधिकारी, नानु मास्टर सर्वशक्तिवान. आजकल के जमाने में भी अगर कोई प्राइम मिनिस्टर है, बाबा उदाहरण ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಸೀಟ್ ಪರ್ ಹೈ. ಅವನು ಈಗ ಪ್ರೈಮ್ ಮಿನಿಸ್ಟರ್ ಸೀಟಲ್ಲಿ ಕೂತ್ಕೊಂಡಾರೆ. ಗೊತ್ತಿದೆ ನಿಮ್ಗೀಗ ಯಾರು ಪ್ರೈಮ್ ಮಿನಿಸ್ಟರ್ ಅಂತ. ಅವರೀಗ ಆ ಸ್ಥಾನದಲ್ಲಿ ಇದ್ದಾರೆ. ಸಬ್ ಮಾನೆಂಗೆ, ಅವರ ಮಾತನ್ನ ಏನ್ ಮಾಡ್ತಾರೆ, ಎಲ್ಲರೂ ಒಪ್ತಾರೆ. ಸೀಟ್ ಸೆ ಉತರ್ ಗಯಾ तो कोई मानेगा क्या. ಆ ಸೀಟ್ ಬಿಟ್ಟು ಆ ಸ್ಥಾನ ಮುಗೀತ, ಅವರದ್ದು ಅವಧಿ ಮುಗೀತ, ಪ್ರಧಾನ ಮಂತ್ರಿ ಸೀಟ್ ನಿಂದ ಕೆಳಗಿಳಿದ್ರ ಅಂತ ತಿಳ್ಕೋಣ. ಆಮೇಲೆ ಇಲ್ಲ ನಾನು ಮೊದ್ಲು ಪ್ರಧಾನ ಮಂತ್ರಿ ಆಗಿದ್ದೆ, ಹಂಗಿರ್ಬೇಕು, ನೀವು ಹಂಗಿರ್ಬೇಕಂದ್ರೆ ನಡೀತದ ಕಾನೂನು? ನಡೆಯಂಗಿಲ್ಲ. ತೋ ಚೆಕ್ ಕರೋ ಸೀಟ್ ಪರ್ ಸೆಟ್ ಹೂ. ಈಗ ತಮ್ಮಂತಾವೇ ಚೆಕ್ ಮಾಡ್ಕೊಳ್ಳಿ, ಸೀಟಿನಲ್ಲಿ ಸೆಟ್ ಆಗಿದ್ದೀರಾ. ಅಧಿಕಾರಿ ಹೋಕರ್ ಆರ್ಡರ್ ಕರ್ತಾ ಹೂ, ನಾನು ಆತ್ಮ ಅಧಿಕಾರಿಯಾಗಿ ಆರ್ಡರ್ ಮಾಡ್ತಿದ್ದೀನ. बाप ने हर एक बच्चे को ಅಥಾರಿಟಿ दी है. ಬಾಬಾ ಎಲ್ಲ ಮಕ್ಕಳಿಗೆ ಸಹಿತ ಅಥಾರಿಟಿಯನ್ನ ಕೊಟ್ಟಿದ್ದಾರೆ. ಎಂತ ಅಥಾರಿಟಿ? परमात्मा ಅಥಾರಿಟಿ. कोई आत्मा की अथॉरिटी नहीं, महात्मा की अथॉरिटी नहीं, परमात्मा की अथॉरिटी. तो अथॉरिटी और अधिकार, इस स्थिति में स्थित होकर कोई भी शक्ति को ಆರ್ಡರ್ करो. ಬಾಬಾ ಈಗ ನಮ್ಗೆ ಅಥಾರಿಟಿ ಕೊಟ್ಟಿದ್ದಾರೆ, ಅಧಿಕಾರವನ್ನ ಕೊಟ್ಟಿದ್ದಾರೆ. ಈ ಸ್ಥಿತಿಯಲ್ಲಿ ಸೀಟಲ್ಲಿ ಸೆಟ್ ಆಗ್ರಿ. ನಾನು ಮಾಸ್ಟರ್ ಸರ್ವಶಕ್ತಿವಾನ್, ನಾನು ಸ್ವರಾಜ್ಯಾಧಿಕಾರಿ. ಸೀಟಲ್ಲಿ ಸೆಟ್ ಆಗ್ರಿ, ಶಕ್ತಿಗೆ ಆರ್ಡರ್ ಮಾಡಿ. ವಹ ಬಿ ಹಜೂರ್ ಜಿ ಹಜೂರ್ ಕರೆಗಿ ಸರ್ವಶಕ್ತಿಯೋं के आगे. ಸರಿ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆರ್ಡರ್ ಮಾಡಿದೆ. ಯಾವ ಶಕ್ತಿ ಬೇಕು ಆ ಶಕ್ತಿ 1 ಸೆಕೆಂಡ್ಗೆ ನನ್ನ ಹತ್ರ ಬರ್ತದೆ. ಬಾಬಾ ತಿಳಿಸ್ತಾರೆ, ಆವಾಗ ಈ ಸರ್ವಶಕ್ತಿಗಳ ಮುಂದೆ ಮಾಯಾ, ಪ್ರಕೃತಿ, ಸಂಸ್ಕಾರ, ಸ್ವಭಾವ सब दासी बन जाएगी. ಆತ್ಮ ರಾಜ ಸ್ವರಾಜ್ಯಾಧಿಕಾರಿ ಸೀಟಲ್ಲಿ ಕುತ್ಕೊಂಡಿದ್ದೀನಿ. ಸರ್ವಶಕ್ತಿಗಳು ಯಾವಾಗ ಬೇಕಾವಾಗ ಜಿ ಹಜೂರ್ ಅಂತ ನನ್ನ ಮುಂದೆ ಹಿಂದೆ ಎಲ್ಲ ಇದೆ. ಆವಾಗ ಮಾಯೆ ದಾಸಿ ಆಗ್ತದೆ.
ಪ್ರಕೃತಿ ದಾಸಿ ಆಗ್ತದೆ, ಸಂಸ್ಕಾರ ದಾಸಿ ಆಗ್ತದೆ, ಸ್ವಭಾವ ದಾಸಿ ಆಗ್ತದೆ. ನಾವು ಹೇಳ್ದಂಗೆ ಕೇಳ್ತಾವ್. आप मालिक का इंतजार करेंगे, मालिक कोई ऑर्डर करो. ಬಾಬಾ ಅಂತಾರೆ ಅವುಗಳೆಲ್ಲ ಮಾಲೀಕನ ಇಂತಜಾರಲ್ಲಿ ಇರ್ತವೆ. ನಾನು ಮಾಲೀಕನಾಗಿ ಆರ್ಡರ್ ಮಾಡಿದ್ರೆ ಮುಗೀತು. ನಾವು ಮಾಲೀಕ ಸ್ಥಿತಿಯಲ್ಲಿ ಇರ್ಬೇಕು. ಸೀಟು ಬಿಟ್ಟು ಕೆಳಗಿಳಿದು ಮಾತಾಡ್ತೀವಿ ಅಂದ್ರೆ ಅಪ್ಸೆಟ್ ಅಂತ ಅರ್ಥ. ಸೀಟು ಬಿಟ್ಟು ಕೆಳಗಿಳಿದವರು ಅಪ್ಸೆಟ್, ಅವರ ಮಾತು ಏನ್ ನಡೆಯಂಗಿಲ್ಲ, ಅದು ಲಗಾಮೇ ಇರಂಗಿಲ್ಲ. ಅಪ್ಸೆಟ್ ಆದವ್ರು ಏನ್ ಬೇಕಾದ್ರೂ ಮಾತಾಡ್ಬೋದು. ಆದ್ರೆ ನಾವು ಮಾತ್ರ ಸೀಟು ಬಿಟ್ಟು ಕೆಳಗಿಳಿಯಬಾರದು. ಸೀಟು ಬಿಟ್ಟು ಕೆಳಗಿಳಿದ್ರೆ ಮಾಯೆ, ಪ್ರಕೃತಿ, ಸಂಸ್ಕಾರ, ಸ್ವಭಾವ ಎಲ್ಲ ನಮಗೆ ಮುತ್ತಿಗೆ ಆಗ್ತದೆ. ನಾವು ಮಾಲೀಕ ಸ್ಥಿತಿಯಲ್ಲೇ ಇರಬೇಕು. ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಮಾಲೀಕ ಸ್ಥಿತಿಯಲ್ಲಿರಿ. ಆವಾಗ ಮಾಯೆ, ಪ್ರಕೃತಿ, ಸಂಸ್ಕಾರ, ಸ್ವಭಾವ ಎಲ್ಲ ನಮಗೆ ದಾಸಿ ಆಗ್ತದೆ. आज कौन सा दिवस है? दिवस समर्थ दिवस है. आज समर्थ दिवस है ना, तो क्या क्या समर्थियां है बच्चों में, वो बाप दादा रिवाइज करा रहे हैं. ಮಕ್ಕಳಲ್ಲಿ ಯಾವ ಯಾವ ಸಾಮರ್ಥ್ಯ ಇದೆ ಅದನ್ನ ಇವತ್ತು ಬಾಬಾ ರಿವೈಸ್ ಮಾಡ್ತಾ ಇದ್ದಾರೆ. ಅಂಡರ್ಲೈನ್ ಕರಾ ರಹಾ ಹೈ. ಎಷ್ಟು ತಾಕತ್ತಿದೆ ನಮ್ಗೆ, ಎಷ್ಟು ಚಂದ ಇರ್ಬೇಕು ನಾವು. ಆಂತರಿಕ ಸ್ಥಿತಿ ಎಷ್ಟು ಪವರ್ಫುಲ್ ಆಗಿರ್ಬೇಕು, ಎಷ್ಟು ಕರೆಕ್ಟ್ ಆಗಿ ಸೀಟಲ್ಲೇ ಕುಂತಿರ್ಬೇಕು. ಪರಿಸ್ಥಿತಿ ಬರ್ಬೋದು, ವಿಘ್ನಗಳು ಬರ್ಬೋದು, ಅಡೆತಡೆಗಳು ಬರ್ಬೋದು, ಮಾತುಗಳು ಬರ್ಬೋದು, ವ್ಯಕ್ತಿಗಳು ಬರ್ಬೋದು, ಮಾಯೆ ಬರ್ಬೋದು, ಸ್ವಭಾವ ಬರ್ಬೋದು, ಸಂಸ್ಕಾರ ಬರ್ಬೋದು, ಪ್ರಕೃತಿ ತೊಂದರೆ ಕೊಡ್ಬೋದು, ಮಾಯೆ ಬರ್ಬೋದು. ಯಾವ್ದು ಯಾವ ರೂಪ ತಾಳಿ ಬಂದ್ರು ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಸೀಟು ಬಿಟ್ಟು ಕೆಳಗಿಳಿಯಬಾರದು. ನಾನು ಸ್ವರಾಜ್ಯಾಧಿಕಾರಿ ಸೀಟಲ್ಲೇ ಕುತ್ಕೋಬೇಕು. ಮಾಸ್ಟರ್ ಸರ್ವಶಕ್ತಿವಾನ್ ಸೀಟಲ್ಲೇ ಕುತ್ಕೋಬೇಕು. ಯಾಕೆಂದ್ರೆ ಇದು ಸಮರ್ಥ ದಿವಸ. ಸೀಟಲ್ಲಿ ಸೆಟ್ ಆದ್ರೇನೆ ಸಾಮರ್ಥ್ಯ. ಎಲ್ಲ ರಾಜನ ಹತ್ರ ಎಲ್ಲ ಅಥಾರಿಟಿ, ಸಾಮರ್ಥ್ಯ. ಅಂಡರ್ಲೈನ್ ಕರಾರಹಿ ಏನೇನ್ ಸಾಮರ್ಥ್ಯ ಇದೆ ಅನ್ನೋದನ್ನ ಬಾಬಾ ಇವತ್ತೇನ್ ಮಾಡ್ತಾರೆ, ಅಂಡರ್ಲೈನ್ ಕರಾರಹಿ. ಶಕ್ತಿಹೀನ ಸಮಯ ಪರ್ ಕ್ಯೂ ಜಾತೆ? ಕೆಲವೊಮ್ಮೆ ಶಕ್ತಿಹೀನ ಯಾಕಾಗ್ತೀವಿ? बाप दादा ने देखा मेजॉरिटी बच्चों की ಶಕ್ತಿಹೀನ ಯಾಕಾಗ್ತೀವಿ? ಮಾಸ್ಟರ್ ಸರ್ವಶಕ್ತಿವಾನ್ರ ನಾವು ಮತ್ತೆ ಶಕ್ತಿಹೀನ ಯಾಕಾಗ್ತೀವಿ? बाबा अंतर मेजॉरिटी बच्चों की लीकेज है, बच्चों की लीकेज है. शक्तियां लीकेज होने के कारण कम हो जाती है. लीकेज विशेष दो बातों की है. ಎಷ್ಟು ಶಕ್ತಿ ಇರ್ಬೇಕು ನಮ್ಮ ಹತ್ರ, ಕಡಿಮೆ ಆಗ್ಲಿಕ್ಕೆ ಕಾರಣ ಏನು? ಲೀಕೇಜ್. ನಿಮ್ಗೆ ಇವತ್ತು ನಳ ಬಂತು, ಎಷ್ಟು ಬಂದ್ರು ಇವತ್ತು ಟಾಕಿಯೇ ತುಂಬಿಲ್ಲ. ಕಂಟಿನ್ಯೂಸ್ ಬಂದಿದೆ ನಳ, ಟಾಕಿಯೇ ತುಂಬಿಲ್ಲ ಅಂತೀರಿ. ಯಾಕೆ? ಅದು ಪೈಪ್ ಎಲ್ಲ ಏನಾಗಿರ್ಬೇಕು? ಲೀಕೇಜ್ ಆಗಿರ್ಬೇಕು, ಎಲ್ಲ ಹೊಡ್ತಾ ಬಿದ್ದಿರ್ಬೇಕು, ಒಡೆದಿರ್ಬೇಕು. ನೀರು ಬಂದಿದೆ, ಎಷ್ಟು ಬರ್ಬೇಕು ಅಷ್ಟು ಬಂದಿಲ್ಲ. ಯಾಕೆಂದ್ರೆ ಲೀಕೇಜ್. ಮಕ್ಕಳಲ್ಲಿ ಶಕ್ತಿ ಯಾಕೆ ಕಡಿಮೆ? ನೋಡಿ ಸರ್ವಶಕ್ತಿವಾನ್ ಮಕ್ಕಳು ಯಾಕೆ ಲೀಕೇಜ್ ಅಂತ ಬಾಬಾ ತಿಳಿಸ್ತಾರೆ. ಎರಡು ಮಾತುಗಳಲ್ಲಿ ಲೀಕೇಜ್ ಆಗ್ತದೆ. ದೋ ಬಾತೆ ಹಿ, ಒಂದು ಸಂಕಲ್ಪ ವೇಸ್ಟ್, ಎರಡನೇದು ಸಮಯ ವೇಸ್ಟ್. ಸಂಕಲ್ಪವನ್ನ ನಾವು ವೇಸ್ಟ್ ಮಾಡ್ತೀವಿ ಅಂದ್ರೆ ನಮ್ಮ ಶಕ್ತಿ ಲೀಕೇಜ್ ಆದಂಗೆನೆ. ಸಮಯವನ್ನ ವೇಸ್ಟ್ ಮಾಡ್ತೀವಿ ಅಂದ್ರೆ ನಮ್ಮ ಶಕ್ತಿ ಲೀಕೇಜ್ ಆಗ್ತದೆ. ಸಮಯ ಮತ್ತು ಸಂಕಲ್ಪ ಇದು ವೇಸ್ಟ್ ಮಾಡ್ತೀವಿ ಅಂದ್ರೆ ಲೀಕೇಜ್ ಆದಂಗೆ. ಆವಾಗ ನಾವು ಎಷ್ಟು ಶಕ್ತಿಶಾಲಿಯಾಗಿರ್ಬೇಕು ಅಷ್ಟು ಶಕ್ತಿ ಇರಂಗಿಲ್ಲ. ಖರಾಬ್ ನಹೀ ಹೋತಾ. ಮಕ್ಕಳ ಹತ್ರ ಕೆಟ್ಟ ಸಂಕಲ್ಪ ಇಲ್ಲ, ಲೇಕಿನ್ ವ್ಯರ್ಥ. ಆದ್ರೆ ಎಂತ ಸಂಕಲ್ಪ ಇದೆ? ವ್ಯರ್ಥ ಸಂಕಲ್ಪ ಇದೆ. ಸಮಯ ಪರ್ ಬುರಾ ಕಾರ್ಯ ನಹೀ ಕರ್ತೆ. ಕೆಟ್ಟ ಕೆಲಸನೂ ಮಕ್ಕಳು ಮಾಡ್ತಾ ಇಲ್ಲ, ಆದ್ರೆ ಜಮಾ ಬಿ ನಹೀ ಕರ್ತೆ. ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಒಳ್ಳೆ ಕೆಲಸ ಮಾಡ್ತಿದಾರ? ಒಳ್ಳೆ ಕೆಲಸ ಮಾಡಿ ಜಮನೂ ಮಾಡ್ತಾ ಇಲ್ಲ. ಹೇಳಿ ಸಮಯ ಏನಾಯ್ತು? ಕೆಟ್ಟ ಕೆಲಸನೂ ಮಾಡಿಲ್ಲ, ಒಳ್ಳೆ ಕೆಲಸ ಮಾಡಿ ಜಮನೂ ಮಾಡ್ಕೊಂಡಿಲ್ಲ.
ಏನಾಯ್ತು ಅವಾಗ? ಅಷ್ಟು ಟೈಮ್ ಮತ್ತೆ ಶಕ್ತಿ ವ್ಯರ್ಥ ಹೋಯ್ತೋ ಇಲ್ಲ? ವೇಸ್ಟ್ ಹೌದೋ ಅಲ್ಲ? ಇವತ್ತು ಯಾರಿಗೆ ಏನು ನಾನು ಕೆಟ್ಟದನ್ನು ಬಯಸಿಲ್ಲ, ಯಾರಿಗೆ ಏನು ಒಳ್ಳೆಯದನ್ನು ಮಾಡಿಲ್ಲ, ಏನಾಯ್ತು ಅವಾಗ? ಇವತ್ತಿನ ದಿನ ವೇಸ್ಟ್. ಏನು ಜಮನೆ ಇಲ್ಲ. ಸಿರ್ಫ್ ದೇಖ್ತೆ ಹಿ ಆಜ್ ಬುರಾ ಕುಚ್ ನಹಿ ಕಿಯಾ. ನೋಡ್ತಾರೆ ಬಾಬಾ ಇವತ್ತು ಏನ್ ಕೆಟ್ಟದ್ದು ಮಾಡಿಲ್ಲ, ಅಚ್ಚ ಕ್ಯಾ ಜಮಾ ಕಿಯಾ, ಒಳ್ಳೇದನ್ನೇನ್ ಜಮಾ ಮಾಡೀನಿ? ಅದು ಇಲ್ಲ. ಕೆಟ್ಟದು ಮಾಡಿಲ್ಲ, ಒಳ್ಳೇದು ಮಾಡಿಲ್ಲ. ಗವಾಯ ನಹಿ ಲೇಕಿನ್ ಕಮಾಯ. ಹಾ, ಇವತ್ತೇನು ಲಾಸ್ ಇಲ್ಲ, ಹಾಗಾದ್ರೆ ಲಾಭ ಆಗಿದೆಯಾ? ಲಾಸು ಇಲ್ಲ, ಲಾಭನೂ ಇಲ್ಲ. ಏನಾಯ್ತು ಅವಾಗ? ಈ ದಿನ ಖಾಲಿ ಹೋಯ್ತು. ದುಃಖನೇ ಇದೆಯಾ, ಸುಖ ಕಿತ್ನಂಕೋ ದಿಯಾ. ಯಾರಿಗೂ ದುಃಖ ಕೊಟ್ಟಿಲ್ಲ, ಹಂಗ್ರೆ ಸುಖ ಎಷ್ಟು ಜನರಿಗೆ ಕೊಟ್ಟಿನಿ? ಯಾರಿಗೂ ದುಃಖನೂ ಕೊಟ್ಟಿಲ್ಲ, ಸುಖನೂ ಕೊಟ್ಟಿಲ್ಲ. ಅಶಾಂತಿ ಕಿಸ್ಕೋ ನಹಿ ಕಿಯಾ, ಶಾಂತಿ ಕ ವೈಬ್ರೇಷನ್ ಕಿತ್ನಾ ಫೈಲಾಯ. ಅಶಾಂತಿ ಯಾರಿಗೂ ನಾನು ಮಾಡಿಲ್ಲ, ಶಾಂತಿಯ ವೈಬ್ರೇಷನ್ ಅನ್ನು ಹರಡಿಸಿಲ್ಲ. ಏನಾಯ್ತು ಅವಾಗ? ಈ ರೀತಿ ಚೆಕ್ ಮಾಡ್ಕೋಬೇಕು. ಕೆಟ್ಟದ್ ಮಾಡಿಲ್ಲ ಅಂದ್ರೆ, ವ್ಯರ್ಥ ನಾನು ಮಾಡಿಲ್ಲ ಅಂದ್ರೆ, ಒಳ್ಳೆ ರೂಪದಲ್ಲಿ ನಾನು ಜಮಾ ಮಾಡ್ಕೊಂಡಿನ. ಏನು ಕೆಟ್ಟದ್ ಮಾಡಿಲ್ಲ, ಒಳ್ಳೇದ್ ಮಾಡಿದ್ದೀನ. ಏನು ನಾನು ಕಳ್ಕೊಂಡಿಲ್ಲ, ಅಂದ್ರೆ ಸಂಪಾದನೆ ಮಾಡಿದ್ದೀನ. ದುಃಖ ಯಾರಿಗೂ ಕೊಟ್ಟಿಲ್ಲ, ಅಂದ್ರೆ ಸುಖ ಎಷ್ಟು ಜನರಿಗೆ ಕೊಟ್ಟೆ. ಅಶಾಂತಿ ಯಾರಿಗೂ ಮಾಡಿಲ್ಲ, ಎಷ್ಟು ನಾನು ಶಾಂತಿಯ ವೈಬ್ರೇಷನ್ ಹರಡಿಸಿದೆ. ಶಾಂತಿ ದೂತಾಗಿ ಎಷ್ಟು ಜನರಿಗೆ ನಾನು ಶಾಂತಿಯ ವಾಯುಮಂಡಲವನ್ನ ಕೊಟ್ಟೆ. ಅದನ್ನ ನೋಡಿ. ದಿನೇ ದಿನೇ ಒಂದ್ ಸ್ವಲ್ಪ ಜಮಾ ಆಗ್ಲೇಬೇಕಲ್ಲ. ಇಲ್ಲ ಅಂದ್ರೆ ಸಂಕಲ್ಪ ಮತ್ತೆ ಸಮಯ ವೇಸ್ಟ್. ಸಂಕಲ್ಪ ಮತ್ತೆ ಸಮಯ ವೇಸ್ಟ್ ಅಂದ್ರೆ ಲೀಕೇಜ್ ಇರೋದ್ರಿಂದ ನಾವ್ ಎಷ್ಟು ಶಕ್ತಿಶಾಲಿ ಆಗಿರ್ಬೇಕೋ ಅಷ್ಟು ಶಕ್ತಿಶಾಲಿ ಇರಂಗಿಲ್ಲ. ಸಮಯಕ್ಕೆ ತಕ್ಕಂತೆ ಶಕ್ತಿ ಹಾಜರಾಗುವುದಿಲ್ಲ. ಬಾಬಾ ಹೇಳ್ತಿದ್ದಾರೆ, ವಾಯುಮಂಡಲ ದ್ವಾರ, ಮುಖ ದ್ವಾರ, ವೈಬ್ರೇಷನ್ ದ್ವಾರ, ಕ್ಯೋಂಕಿ ಜಾನ್ತೆ ಹೋ ಕಿ ಯಹಿ ಥೋಡಿ ಸಾ ಸಮಯ ಹೈ ಪುರುಷೋತ್ತಮ ಕಲ್ಯಾಣಕಾರಿ ಜಮಾ ಕರ್ನೆ ಕಾ ಸಮಯ. ನಮ್ಗೆ ಗೊತ್ತಿದೆ, ನಾವೀಗ ಪುರುಷೋತ್ತಮ ಕಲ್ಯಾಣಕಾರಿ ಸಮಯದಲ್ಲಿದ್ದೀವಿ. ಇದು ಸ್ವಲ್ಪ ಸಮಯ, ಇದು ಒಂದೇ ಪುರುಷೋತ್ತಮ ಕಲ್ಯಾಣಕಾರಿ ಸಮಯ, ಒಂದೇ ಜಮಾ ಮಾಡಿಕೊಳ್ಳುವ ಸಮಯ. ಸಂಗಮ ಯುಗದಲ್ಲಿ ಇದು ಒಂದೇ ಜನ್ಮ ಜಮಾ ಮಾಡಿಕೊಳ್ಳುವ ಸಮಯ. ಅಬ್ ನಹಿ ತೋ ಕಭಿ ನಹಿ. ಈಗಿಲ್ಲದಿದ್ದರೆ ಇನ್ನೆಂದೆಂದಿಗೂ ಇಲ್ಲ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ 84 ಜನ್ಮ ತಗೊಳ್ತೀವಿ ಸೃಷ್ಟಿ ನಾಟಕದಲ್ಲಿ. ಇದು ಕೊನೆಯ ಜನ್ಮ, ಒಂದೇ ಜನ್ಮ ನಮಗೆ ಜಮಾ ಮಾಡಿಕೊಳ್ಳುವ ಸಮಯ. ಜಮಾ ಹೆಂಗೆ? ಸರ್ವಶಕ್ತಿವಂತ ವಿಶ್ವ ಕಲ್ಯಾಣಕಾರಿ ಪರಮಾತ್ಮ ನಮ್ಮ ಸಿಕ್ಕಿದ್ರೆ ನಮಗೆ ಅವನ ಜೊತೆಗಿದ್ದುಕೊಂಡು ಮಾಡುವ ಕಾರ್ಯ ಎಲ್ಲ ಕಲ್ಯಾಣಕಾರಿ ಕಾರ್ಯ, ಪುಣ್ಯ ಕಾರ್ಯ, ಪುಣ್ಯ ಜಮಾ ಮಾಡಿಕೊಳ್ಳುವ ಸಮಯ. ಇದು ಒಂದೇ ಜನ್ಮದಲ್ಲಿ ಪರಮಾತ್ಮನ ಜೊತೆಗಿರುವಂತ ಸಮಯ, ಅನೇಕ ಆತ್ಮಗಳಿಗೆ ಕಲ್ಯಾಣ ಮಾಡುವಂತ ಸಮಯ, ಪುಣ್ಯ ಜಮಾ ಮಾಡಿಕೊಳ್ಳುವಂತ ಸಮಯ. ಈಗಿಲ್ಲದಿದ್ದರೆ ಇನ್ನೆಂದೆಂದಿಗೂ ಇಲ್ಲ. ಹರ್ ಗಡಿ ಯಾದ ರಹೆ. ಪ್ರತಿ ಕ್ಷಣನೂ ಇದು ನೆನಪಿರ್ಬೇಕು. ಹೋ ಜಾಯೇಗಾ, ಕರ್ಲೆಂಗೆ, ಅಬನೆ ತೋ ಕಬನೆ. ಇಲ್ಲ, ಆಗ್ತದೆ, ಇವತ್ತಲ್ಲ ಅಂದ್ರೆ ನಾಳೆ ರಾಗಿ ಆಗ್ತದೆ, ಹಂಗ ಅನ್ಬೇಡ್ರಿ. ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಶುಭಸ್ಯ ಶೀಘ್ರಂ. ಬ್ರಹ್ಮ ಬಾಬರವ್ರದ್ದು ಏನಾಯ್ತು? ತುರಂತ ದಾನ್ ಮಹಾಪುಣ್ಯ. ತುರಂತ ದಾನ ಮಾಡಿಬಿಟ್ರು ಅವರು. ಕೂಡ್ಲೆ ದಾನ ಮಾಡಿಬಿಟ್ರೆ ಮಹಾಪುಣ್ಯ. ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಏನ್ ಮಾಡೋದಿದ್ರು, ಏನು ಒಳ್ಳೆ ಕೆಲಸ ಮಾಡೋದಿದ್ರು ಈಗ್ಲೇ ಮಾಡಬೇಕು. ಬ್ರಹ್ಮ ಬಾಪ ಕೈ ತೀವ್ರಗತಿ ಕಾ ಪುರುಷಾರ್ಥ ರಹ. ಇದು ಬ್ರಹ್ಮ ಬಾಬರವರು ತೀವ್ರ ಪುರುಷಾರ್ಥ ಆಗ್ಲಿಕ್ಕೆ ಇದೇ ಮಾತು ಕಾರಣ. ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ತಬ್ ನಂಬರ್ 1 ಮಂಜಿಲ್ ಪರ್ ಪೌಂಚ. ಹಾಗಾಗಿ ಬ್ರಹ್ಮ ಬಾಬಾ ನಂಬರ್ 1 ಗುರಿಯನ್ನ ತಲುಪಿದ್ರು. तो जो बाप ने समर्थ्या दी है, आज समर्थ दिवस पर याद आई ना. ಬಾಬಾ ನಮ್ಗೆ ಏನೇನ್ ಸಾಮರ್ಥ್ಯವನ್ನ ಕೊಟ್ಟಿದ್ದಾರೆ. ಇವತ್ತಿನ ಸಮರ್ಥ ದಿವಸದಂದು ಬಾಬಾ ನಮ್ಗೆ ನೆನಪಿಸ್ತಿದ್ದಾರೆ.
ಬಚತ್ಗೆ ಸ್ಕೀಮ್ ಬನಾವೋ, ಉಳಿತಾಯದ ಯೋಜನೆಯನ್ನ ಮಾಡಿ. ಏನು ಉಳಿತಾಯ ಮಾಡೋಣ? ಸಮಯ ಮತ್ತು ಸಂಕಲ್ಪದ ಉಳಿತಾಯ ಮಾಡ್ಬೇಕ. ಸಂಕಲ್ಪ ಕಿ ಬಚತ್. ಯಾವ ಯಾವ ಉಳಿತಾಯ? संकल्प की बचत, समय की बचत, वाणी की बचत, यथार्थ जो यथार्थ बोल नहीं है, अयथार्थ व्यर्थ बोल की बचत. ಸಂಕಲ್ಪದ ಉಳಿತಾಯ, ಸಮಯದ ಉಳಿತಾಯ, ಮಾತಿನ ಉಳಿತಾಯ, ಅಯಥಾರ್ಥ ಮಾತು ಮಾಡಲೇಬಾರ್ದು, ಆಡ್ಲೇಬಾರ್ದು. बाप दादा सभी बच्चों का सदा अथॉरिटी की सीट पर सेट हुआ स्वराज्य अधिकारी राजा रूप में देखने चाहता है. आदरिंद बाप दादा सदा ಅಥಾರಿಟಿ ಸೀಟಲ್ಲಿ ಕುಳಿತುಕೊಂಡು ಸ್ವರಾಜ್ಯಾಧಿಕಾರಿ ರಾಜ ಮಕ್ಕಳನ್ನ ನೋಡ್ಲಿಕ್ಕೆ ಬಯಸ್ತಿದ್ದಾರೆ. ಪಸಂದ್ ಹೈ? ಪಸಂದ್ ಹೈ? ಯಹ ರೂಪ ಪಸಂದ್ ಹೈ? ಈ ರೂಪ ತಮ್ಮೆಲ್ಲರಿಗೂ ಪಸಂದ? ಯಾವ ರೂಪ? ಸ್ವರಾಜ್ಯ ಅಧಿಕಾರಿ ರಾಜ. ननात्मा स्वराज्य अधिकारी राजा, ये रूप पसंद है? कभी भी बाप दादा किसी भी बच्चे को टीवी में देखे तो इसी रूप में देखे. ಒಂದೇ ಕ್ಷಣದಲ್ಲಿ ಬಾಬಾ ಎಲ್ಲಾ ಮಕ್ಕಳನ್ನ ಟಿವಿಯಲ್ಲಿ ನೋಡುವಾಗ ಇದೇ ರೂಪ ಕಾಣಬೇಕು. ನನ್ನ ಒಂದೊಂದು ಮಕ್ಕಳು ಸಹಿತ ಸ್ವರಾಜ್ಯಾಧಿಕಾರಿ ರಾಜ ಬಚ್ಚೆ. ಬಾಪ್ ದಾದಕ್ಕೆ ನ್ಯಾಚುರಲ್ ಟಿವಿ है. ಭಗವಂತನ ಬಳಿ ಒಂದು ಟಿವಿ ಇದೆ, ಸ್ವಿಚ್ नहीं दबाना पड़ता. करंट ಬೇಡ, ಅದಕ್ಕೆ ಸ್ವಿಚ್ ಹಾಕೋ ಅವಶ್ಯಕತೆ ಇಲ್ಲ. एक ही समय पर चारों ओर का देख सकते ही. ಒಂದೇ ಸಮಯದಲ್ಲಿ ನಾಲ್ಕು ಕಡೆಯ ಮಕ್ಕಳನ್ನು ಬಾಬಾ ನೋಡಬಲ್ಲ ಒಂದೇ ಸಮಯದಲ್ಲಿ. ಅಂತ ಒಂದು ಎಂತ ಟಿವಿ बाप दादा हत्र नेचुरल टीवी. हर एक बच्चे को कोने वालों को भी देख सकते. जगत्तिನ ಯಾವ ಮೂಲೆಯಲ್ಲಿ ಕೂತ್ಕೊಂಡಿದ್ರು ಆ ಟಿವಿಯಲ್ಲಿ ನೋಡಬಹುದು. हो सकता है कल से टीवी खोले तो क्या दिखाई देंगे. ಆದ್ರಿಂದ ನಾಳೆಯಿಂದ ನಾನು ಟಿವಿ ನೋಡ್ತೀನಿ, ಮಕ್ಕಳನ್ನ ನೋಡ್ತೀನಿ ಟಿವಿಯಲ್ಲಿ. ಏನ್ ಕಾಣಬೇಕು ನಾಳೆಯಿಂದ? फरिश्ते की ड्रेस में फरिश्ते की ड्रेस, चमकीली लाइट की ड्रेस. ನಾಳೆ ನಾನು ಟಿವಿಯಲ್ಲಿ ನೋಡುವಾಗ ನೀವೆಲ್ಲರೂ ಹೆಂಗ್ ಕಾಣಬೇಕು? ಫರಿಶ್ತಾ ಡ್ರೆಸ್, ಚಮಕೀಲಾ ಡ್ರೆಸ್, ಲೈಟ್ ಕಿ ಡ್ರೆಸ್. ಇದೀಗ ಎಂತ ಡ್ರೆಸ್? ಆತ್ಮ ಯಾವ ಡ್ರೆಸ್ ತೊಟ್ಕೊಂಡಿದೆ? ಇದು ಮಣ್ಣಿನ ಕಾಯ. ಆತ್ಮ ಮಣ್ಣಿನ ಕಾಯವನ್ನ ಡ್ರೆಸ್ ಆಗಿ ತೊಟ್ಕೊಂಡಿದೆ. ನಿಮ್ಗೆ ಗೊತ್ತಿದೆ, ಪ್ರತಿಯೊಬ್ಬರ ಶರೀರದಲ್ಲಿ ಸಹಿತ ಒಂದು ಸಬ್ಸ್ಟಲ್ ಬಾಡಿ ಇದೆ. ಯಾವ್ದದು? ಸೂಕ್ಷ್ಮ ಶರೀರ. ಪ್ರತಿಯೊಬ್ಬರ ಶರೀರದಲ್ಲಿಯೂ ಒಂದು ಸೂಕ್ಷ್ಮ ಶರೀರ ಇದೆ. ಅದರದ್ದು ಫೋಟೋ ತೆಗೆಯುವ ಮಿಷನ್ ಇದೆ. ನಿಮ್ಯಾನ್ಸ್ ಅಲ್ಲಿ, ಬೆಂಗಳೂರು ನಿಮ್ಯಾನ್ಸ್ ಅಲ್ಲಿ ನೋಡ್ಕೊಂಡ್ ಬಂದೀವಿ ನಾವು. ಕೈಯನ್ನ ಹಿಂಗೆ ಇಟ್ಕೊಂಡು ಫೋಟೋ ತೆಗೆದ್ರೆ ಕೈಯ ಸುತ್ತ ಒಂದು ಬೆಳಕಿನ ಕೈ ಕಾಣ್ತದೆ. ಪ್ರತಿಯೊಬ್ಬರ ಶರೀರದಲ್ಲಿ ಒಂದು ಬೆಳಕಿನ ಕಾಯ ಇದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನೀವು ಮಣ್ಣಿನ ಡ್ರೆಸ್ ಅಲ್ಲಿ ಇರಬಾರ್ದು. ಮತ್ತೆ ಯಾವ ಡ್ರೆಸ್ ಅಲ್ಲಿ ಇರ್ಬೇಕ? ನಾನು ಫರಿಶ್ತಾ ಡ್ರೆಸ್, चमकीली लाइट की ड्रेस, ये शरीर बान की मिट्टी की ड्रेस नहीं पहनना. ಬಾಡಿ ಕಾನ್ಶಿಯಸ್ಸಿನ ಮಣ್ಣಿನ ಡ್ರೆಸ್ ಅಲ್ಲಿ ಇರಬಾರ್ದು. ಸೋಲ್ ಕಾನ್ಶಿಯಸ್ ಅಲ್ಲಿ ಇರಬೇಕು, ಬೆಳಕಿನ ಕಾಯದಾರಿಯಾಗಿರ್ಬೇಕು. ಡಬಲ್ ಲೈಟ್. ಆತ್ಮ ಹಗುರನೇ ಹಗುರ, ಶರೀರನು ಬೆಳಕಿನ ಶರೀರ. ಚಮಕೀಲಿ ಡ್ರೆಸ್ ಹೋ, ಸಫಲತಾ ಕಾ ಸಿತಾರ ಹೋ. ನಾಳೆ ಬಾಬಾ ಟಿವಿಯಲ್ಲಿ ನೋಡುವಾಗ ನನ್ನ ಎಲ್ಲ ಮಕ್ಕಳು सफलता का सितारा, ऐसी मूर्ति हर एक की बाप दादा देखना चाहते हैं. ಈ ರೀತಿ ಪ್ರತಿಯೊಂದು ಮಕ್ಕಳನ್ನ ಮೂರ್ತಿ ರೂಪದಲ್ಲಿ ಬಾಬಾ ನೋಡ್ಲಿಕ್ಕೆ ಬಯಸ್ತಿದ್ದಾರೆ. ಪಸಂದ್ ಹೈ? ಮಿಟ್ಟಿ ಕೆ ಡ್ರೆಸ್ ಪಹನೆಂಗೆ ಮಿಟ್ಟಿ ಕೆ ಹೋ ಜಾಯೆಂಗೆ. ಮಣ್ಣಿನ ಡ್ರೆಸ್ ಹಾಕೊಂಡ್ರೆ ಏನಾಗ್ತೀವಿ? ಮಣ್ಣಿನ ಡ್ರೆಸ್ ಹಾಕೊಂಡ್ರೆ ಮಣ್ಣು ಪಾಲಾಗ್ತೀವಿ. ಮಣ್ಣಿನ ಡ್ರೆಸ್ ಹಾಕಿದ್ರೆ ಮಣ್ಣು ಹಾಕ್ತಿವಿ. ಜೈಸೆ बाप अशरीरी है, बाबा अशरीरी.
ब्रह्मा बापू चमकील ड्रेस में ही फरिश्ता, तो फॉलो फादर। शिव बाबा अशरीरी, ಬ್ರಹ್ಮ ಬಾಬಾ ಚಮಕಿಲ ಡ್ರೆಸ್ ಫರಿಶ್ತಾ. ಇವತ್ತಿಗೂ ಬ್ರಹ್ಮ ಬಾಬಾ ಬೆಳಕಿನ ಕಾಯದಲ್ಲಿ ಎಲ್ಲ ಮಕ್ಕಳ ಸೇವೆ ಮಾಡ್ತಿದ್ದಾರೆ. 1969 ಜನವರಿ 18ನೇ ತಾರೀಕಿನ ತನಕ ಮಣ್ಣಿನ ಡ್ರೆಸ್ ಅಲ್ಲಿ ಇದ್ರು. ಜನವರಿ 18 69 ಇಸವಿಯ ನಂತರ ಬ್ರಹ್ಮ ಬಾಬಾ ಫರಿಶ್ತಾ ಡ್ರೆಸ್ ಅಲ್ಲಿ ಇದ್ದಾರೆ, चमकीली ड्रेस. ತಂದೆಯನ್ನು ಅನುಸರಿಸಿರಿ. स्टूल में देखो कोई आपके कपड़े में मिट्टी लग जाए, दाग हो जाए तो क्या करते हो? ನಮ್ಮ ಬಟ್ಟೆಯಲ್ಲಿ ಏನಾದ್ರು ಮಣ್ಣು ತಾಗಿದ್ರೆ, ದೊಡ್ಡ ಕಲೆ ಆದ್ರೆ ಏನ್ ಮಾಡ್ತೀರಿ? ಬದಲೇತೆ ಹೋನಾ, ಬದಲು ಮಾಡ್ಕೋತೀರಲ್ವಾ? ಐಸೆ ಹಿ ಚೆಕ್ ಕರೋ, ಸದಾ ಚಮಕೀಲಿ ಫರಿಶ್ತೆ ಕಿ ಡ್ರೆಸ್ ಹೈ. ತಮ್ಮಂತವೇ ಚೆಕ್ ಮಾಡ್ಕೊಳ್ಳಿ. ನಾನು ಚಮಕಿಲ ಡ್ರೆಸ್ फरिश्ता ड्रेस ಅಲ್ಲಿ ಇದ್ದೀನಲ್ವಾ? तो बाप को फक्र है, हर एक बच्चा राजा बच्चा है. ಬಾಬನಿಗೆ ಬಹಳ ಹೆಮ್ಮೆ, ನನ್ನ ಪ್ರತಿಯೊಂದು ಮಕ್ಕಳು ಸಹಿತ ರಾಜ ಮಕ್ಕಳು. ಉಸಿ ಸ್ವರೂಪ ಮೇ ರಹೋ, ರಾಜ ಬನ್ಕೆ ರಹೋ. ನನ್ನ ಒಂದೊಂದು ಮಕ್ಕಳು ಸಹಿತ ರಾಜ ಮಕ್ಕಳು. ಅದೇ ಸ್ವರೂಪದಲ್ಲಿರಿ, ರಾಜ ಆಗಿರಿ. फिर ये माया आपकी दासी बन जाएगी. ನನ್ನ ಆತ್ಮ ರಾಜ ಆಗಿದ್ದು ಬಿಟ್ರೆ ಮಾಯ ಏನಾಗ್ತದೆ? ದಾಸಿ ಆಗ್ತದೆ. ಇನ್ಯಾವ್ದ್ಯಾವ್ದು ದಾಸಿ ಆಗ್ತದೆ ಅಂತಂದ್ರು ಬಾಬಾ? ಮಾಯ ದಾಸಿ ಆಗ್ತದೆ, ಪ್ರಕೃತಿ ದಾಸಿ ಆಗ್ತದೆ, ಸಂಸ್ಕಾರ ದಾಸಿ ಆಗ್ತದೆ, ಸ್ವಭಾವ ದಾಸಿ ಆಗ್ತದೆ. ಆತ್ಮ ಯಾರು? ರಾಜ. ಬಾಬಾ ಹೇಳ್ತಿದ್ದಾರೆ, ಸರಿ ಮಾಯಾ आपकी दासी बन जाएगी और विदाई लेने आएगी. ಮಾಯ ನಮ್ಗೆ ದಾಸಿಯಾಗಿ ನೆಕ್ಸ್ಟ್ ವಿದಾಯ ಕೊಡ್ಲಿಕ್ಕೆ ಬರ್ತದೆ. ಆದಾ ಕಲ್ಪಕ್ಕೆ ವಿದಾಯಿ ಲೇನೆ ಆಯೇಗಿ. ನಂತರ ಸತ್ಯ ತ್ರೇತಾಯುಗ ತನಕ ಮಾಯೆಗೆ ಪ್ರವೇಶ ಇಲ್ಲ. ಅರ್ಧ ಕಲ್ಪದ ತನಕ ನಮ್ಗೆ ವಿದಾಯ ಕೊಡ್ಲಿಕ್ಕೆ ಬರ್ತದೆ. ವಾರ್ ನಹಿ ಕರೇಗಿ. बाप दादा सदा कहते, पाप के ऊपर बलिहार जाने वाले कभी हार नहीं खा सकते. ಯಾರು ಈಗ ಸಂಗಮ ಯುಗದಲ್ಲಿ ಪರಮಾತ್ಮ ಶಿವನಿಗೆ ಬಲಿಹಾರ ಆಗ್ತಾರೋ ಅವ್ರು ಎಂದೆಂದಿಗೂ ಸೋಲು ಅವರ ಜೀವನದಲ್ಲಿ ಇಲ್ಲ. ಬಲಿಹಾರ ಆದವರು ಎಂದಿಗೂ ಹಾರ್ ನಹಿ ಖಾ ಸಕ್ತೆ. ಅಗರ್ ಹಾರ್ ಹೈ ತೋ ಬಲಿಹಾರ್ ನಹಿ. ಒಂದ್ ವೇಳೆ ನಾವಿಲ್ಲಿ ಮಾಯೆಗೆ ವಶ ಆಗ್ತೀವಿ, ಸಂಸ್ಕಾರಕ್ಕೆ ವಶ ಆಗ್ತೀವಿ ಅಂದ್ರೆ ಅರ್ಥ ಏನು? ನಾವು ಬಲಿಹಾರ ಆಗಿಲ್ಲ ಅಂತ ಅರ್ಥ. अभी आप सभी की मीटिंग होने वाली है. ಅಂದ್ರೆ ಬಾಬನ ಮುಂದೆ ಎಲ್ಲ ಮುರಳಿ ನುಡಿಸ್ತಾ ಬಾಬನಿಗೆ ದೊಡ್ಡವರೆಲ್ಲ ಬಂದು ಕುಂತಿರ್ತಾರೆ. ಇವತ್ತೆಲ್ಲ ಮೀಟಿಂಗಿನ ಸಮಯ ಇದೆ, ಮೀಟಿಂಗ್ ಡೇಟ್ ಫಿಕ್ಸ್ ಹೋತಿ ಹೇನಾ? ಮುಂದಕ್ಕೆ ನೀವೆಲ್ಲ ದೊಡ್ಡವ್ರು ಸೇರಿ ಮೀಟಿಂಗ್ ಮಾಡ್ತೀರಲ್ವಾ? ಮೀಟಿಂಗಿನ ದಿನಾಂಕ ಫಿಕ್ಸ್ ಆಗ್ತದಲ್ವಾ? तो इस बारी सिर्फ सर्विस के प्लान की मीटिंग बाप दादा नहीं देखनी चाहते. ಬರೇ ಸರ್ವಿಸ್ ಇದ್ದು ಮೀಟಿಂಗ್ ಮಾಡ್ತೀರಂದ್ರೆ ನಾನು ಅದನ್ನು ನೋಡ್ಲಿಕ್ಕೆ ಬಯಸಂಗಿಲ್ಲ. ಕೇವಲ ಸರ್ವಿಸ್ ಇದ್ದಷ್ಟೇ ಮೀಟಿಂಗ್ ಅಲ್ಲ, ಸರ್ವಿಸ್ಗೆ ಪ್ಲಾನ್ ಬನಾವೋ, ಪರವಾಗಿಲ್ಲ. ಸೇವೆದ್ದು ಏನೇನ್ ಸೇವೆ ಮಾಡಬೇಕು ಮೀಟಿಂಗ್ ಮಾಡಿದಾಗ ಪ್ಲಾನ್ ಮಾಡ್ರಿ. ಆದರೆ ಮೀಟಿಂಗ್ ಮೇ ಸಫಲತಾಕಿ ಸೆರೆಮನಿ ಕಾ ಪ್ಲಾನ್ ಬನಾವ್. ನಮ್ ಲೈಫ್ ಅಲ್ಲಿ ಸಫಲತೆಯ ಸಮಾರಂಭ ಮಾಡುವ ಪ್ಲಾನ್ ಅನ್ನ ಮಾಡಿ. ನಮ್ ಲೈಫ್ ಸಫಲ ಆಗ್ಬೇಕು. ಈ ವರ್ಷ ನನ್ನ ಲೈಫ್ ಅಲ್ಲಿ ಪ್ರತಿಯೊಂದು ಬಾಬನ ಮಕ್ಕಳು ಏನಾಗ್ಬೇಕು? ನನಗೆ ಸಫಲತೆ ಸಿಕ್ತು ಅನ್ನುವಂಗಿರ್ಬೇಕು. ಯಾವಾಗ ಸಫಲತೆ ಸಿಗ್ತದೆ? ಯಾವಾಗ ಹಾರ ಸೋಲು ಯಾವಾಗ? ಅಗರ್ ಹಾರ ಹೈ ಮಾನ ಕ್ಯಾ? ಬಲಿಹಾರ ನಹಿ. ಬಲಿಹಾರ ಆಗಿಲ್ಲ ಅಂತ ಅರ್ಥ. ನಾವು ಭಗವಂತನ ಅರ್ಥ ಮಾಡಿಕೊಂಡು ನಮ್ಮನ್ನ ಅರ್ಪಣೆ ಮಾಡಿಕೊಂಡ್ರೆ ಅಂತವರ ಜೀವನದಲ್ಲಿ ಸೋಲಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ವರ್ಷ ಪ್ರತಿಯೊಂದು ಬಾಬನ ಮಕ್ಕಳು ಸಫಲತೆಯನ್ನ ಪಡೆದ ಮಕ್ಕಳು ಈ ಒಂದು ಸಮಾರಂಭವನ್ನ ಮಾಡುವ ಹಾಗೆ ಪ್ಲಾನ್ ತಯಾರು ಮಾಡ್ರಿ. बहुत ಸೆರೆಮನಿ ಕರ್ಲಿ, अब सफलता की ಸೆರೆಮನಿ की ಡೇಟ್ ಫಿಕ್ಸ್ ಕರೋ. ಸಫಲತೆಯ ಸಮಾರಂಭ, ಇದಕ್ಕೆ ಸಂಬಂಧಪಟ್ಟು ದಿನಾಂಕವನ್ನ ನಿಗದಿಪಡಿಸಿರಿ. ಎಕ್ಸಾಂಪಲ್ ಬನ್ನಿ. ಏನಾಗ್ಬೇಕು ನಾವು?
ಸಫಲತೆಯ ಮೂರ್ತಿ ನಾನು ಅನ್ನೋದಕ್ಕೆ ಎಕ್ಸಾಂಪಲ್ ಆಗ್ಬೇಕು. हो सकता है? बोलो, पहली लाइन वाले बोलो. हो सकता? सफलता के एग्जाम्पल हो सकता है? जवाब देने की हिम्मत नहीं रखते. ನೀವು ಉತ್ತರ ಕೊಡ್ಲಿಕ್ಕೆ ಸಾಹಸ ಮಾಡಂಗಿಲ್ಲ. सोचते ही पता नहीं करेंगे या नहीं करेंगे. हिम्मत से सब कुछ हो सकता है. ನೀವು ಏಕೆ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದೀರಿ? ಸಾಹಸದಿಂದ ಉತ್ತರ ಕೊಡಿ. ಎಲ್ಲಿ ಸಾಹಸ ಇದೆನೋ ಏನಿದೆ ಅಲ್ಲಿ ಭಗವಂತ ಸಹಯೋಗ ಕೊಡ್ತಾನೆ. ಬಾಬಾ ಹೇಳ್ತಾರೆ, ನೀವು ಗಟ್ಟಿ ಮನಸ್ಸು ಮಾಡ್ರಿ, ನಿಮ್ ಜೊತೆಗೆ ನಾನಿದ್ದೀನಿ. ನಾವು ಗಟ್ಟಿ ಮನಸ್ಸು ಮಾಡಿ ನಿಂತಿಲ್ಲ ಅಂದ್ರೆ ಭಗವಂತನ ಸಹಾಯ ಹೆಂಗ್ ಸಿಗ್ತದೆ? ಯಾವುದೇ ನೋಡಿ, ಒಂದು ಒಳ್ಳೆಯ ಪುರುಷಾರ್ಥ, ಒಳ್ಳೆಯ ಸಾಧನೆ, ಒಳ್ಳೆಯ ಕಾರ್ಯ, ಸತ್ಯವಾಗಿದ್ದೀವಿ, ದೃಢತೆಯಿಂದ ಮುಂದೆ ಹೆಜ್ಜೆ ಇಡಿ, ಬಾಬಾ ಹೆಲ್ಪ್ ಮಾಡ್ತಾರೆ. ಬಾಬಾ ಅಂತಾರೆ, ದಾದಿ ಬತಾವೆ 108 ಸಫಲತಾ ಮೂರ್ತಿ ಬಂದ್ ಸಕ್ತೆ ಹೇ. ಇಲ್ಲಿ ಕೂತ್ಕೊಂಡವರಲ್ಲಿ 108 ಜನ ಸಫಲತಾ ಮೂರ್ತಿಗಳಾಗ್ತೀರಿ? ಹಾ, ಜರೂರ್ ಬಂದ್ ಸಕ್ತೆ. सफलता की सेरेमनी हो सकती है. देखो दादी में हिम्मत है. ಪ್ರಕಾಶ್ ಮಣಿ ದಾದಿ ಅವಾಗ ಜೋರಲ್ಲಿ ಉತ್ತರ ಕೊಟ್ಬಿಡ್ತಾರೆ. ಹೋ ಬಾಬಾ, 108 ಜನ ಖಂಡಿತ ಇಲ್ಲಿ ರೆಡಿ ಆಗ್ತಾರೆ, ಸಫಲತೆ ಸೆರೆಮನಿಯನ್ನ ಮಾಡಬಹುದು. ನೋಡಿ ದಾದಿಗೆ ಎಷ್ಟು ಸಾಹಸ ಇದೆ. आप सबकी तरफ से हिम्मत रख रही है तो सहयोगी बनना. तो यह जो मीटिंग होगी ना, उसमें बाप दादा रिपोर्ट लेंगे. पांडव बताओ क्यों चुप है? चुप क्यों है? ये हिम्मत क्यों नहीं रखते? करा के दिखाएंगे. ಪಾಂಡವ್ರು ಯಾಕೆ ಸುಮ್ಮನೆ ಕುತ್ಕೊಂಡಿದ್ದೀರಿ? ಬಾಬಾ ಸಫಲತೆ ಸೆರೆಮನಿ ಮಾಡೋಣ ಬಾಬಾ ಅಂತ ಹೇಳ್ಬೇಕು ಬೇಡ? ಸುಮ್ಮನೆ ಯಾಕೆ ಕುತ್ಕೊಂಡಿದ್ದೀರಿ? ಅಚ್ಚಾ, ಹಿಮ್ಮತ್ ತ ರಖ್ ಸಕ್ತೆ ಹಿ. ನೀವು ಸಾಹಸದ ಸಂಕಲ್ಪ ಮಾಡ್ತೀರಲ್ವಾ, ಸಾಹಸಿಗಳಾಗ್ತಿರಲ್ವಾ? जो हिम्मत है हम तो हिम्मत रख करके दिखाएंगे, वो हाथ उठाओ. ಬಾಬಾ ನಾ ಗಟ್ಟಿ ಮನಸ್ಸು ಮಾಡಿ ಸಾಹಸದಿಂದ ನಾನು ಸಫಲತಾ ನಕ್ಷತ್ರ ಆಗ್ತೀನಿ, ಸಫಲತೆಯನ್ನ ಪಡಿತೀನಿ. ಬಾಬಾ ತಾವ್ ಹೆಂಗ್ ಹೇಳಿದ್ರು ಹಂಗೆ ನಾನು ಏನಾಗ್ತೀನಿ? ಸಫಲತೆ ಪಡಿತೀನಿ. ಯಾಕೆಂದ್ರೆ ಈ ರಾಜ ಎಂದಿಗೂ ಸೋಲ್ಬಾರ್ದು. ಇವತ್ತಿನ ಮುರಳಿಯ ಅನುಸಾರವಾಗಿ 2 ಪಾಯಿಂಟಿಗೆ. 1, ಇಂದ್ರಿಯಗಳು ಇದಕ್ಕೆ ಸೋಲ್ಬಾರ್ದು, ವಶ ಆಗ್ಬಾರ್ದು. 2ನೇದು ಯಾವ್ದಂದ್ರು, ಸರ್ವಶಕ್ತಿಗಳು ಆರ್ಡರ್ ಮಾಡಿದ ಕೂಡಲೇ ರಾಜನ ಹತ್ರ ಬರಬೇಕು. ಹಾಗಾದ್ರೆ ರಾಜ ಹೆಂಗಿರ್ಬೇಕು? ಸೀಟಲ್ಲಿ ಯಾವಾಗ್ಲೂ ಸೆಟ್ ಆಗಿರ್ಬೇಕು. ನೀವು ಸೀಟ್ ಬಿಟ್ಟು ಕೆಳಗಿಳಿದ್ರೆ ಈ ಶಕ್ತಿಗಳು ನಮ್ಮ ಹತ್ರ ಬರಂಗಿಲ್ಲ. ಲೀಕೇಜ್. ಎಲ್ಲಿ ಲೀಕೇಜ್? ಸಮಯ ಮತ್ತು ಸಂಕಲ್ಪ ವೇಸ್ಟ್ ಆಯ್ತು ಅಂತಂದ್ರೆ ಲೀಕೇಜ್. ಆಗ ಎಷ್ಟು ಸಫಲತೆ ಸಿಗ್ಬೇಕು? ಸಿಗುವುದಿಲ್ಲ. ಅದಕ್ಕೆ ಬಾಬಾ ಅಂತ ನನ್ನ ಒಂದೊಂದು ಮಕ್ಕಳು ರಾಜ ಮಕ್ಕಳು. ಕೊಯ್ ಸಂಸ್ಕಾರ ನಹೀ रहेगा, कोई कमजोरी नहीं रहेगी. ಖಂಡಿತ ಇವತ್ತಿನಿಂದ ಯಾವುದೇ ಅಂತ ಸಂಸ್ಕಾರ ಇರಬಾರ್ದು, ಯಾವ ದುರ್ಬಲತೆನೂ ಇರಬಾರ್ದು. ಸರಿಯಾ? ಓಕೆನಾ? अच्छा, मधुबन वाले भी हाथ उठा रही. वाह, मुबारक हो, मुबारक हो. अच्छा, 108 तो फिर साझ हो जाएगा. ಹಾ, 108 ಜನ ಅಂತೂ ಸಫಲತಾ ಸ್ವರೂಪದಲ್ಲಿ ಇರ್ತೀರಿ. ಓಕೆ, इतने में हाथ उठाया, 108 क्या बड़ी बात है. ಡಬಲ್ ಫಾರ್ನರ್ಸ್ ಕ್ಯಾ ಕರೆಂಗೆ? ವಿದೇಶಿಯರು ಏನ್ ಮಾಡ್ತೀರಿ? ಅಷ್ಟೊತ್ತಿಗೆ ಜಾನಕಿ ದಾದಿಜಿ ಅವರು ಕೇಳ್ತಾ ಇದ್ದಾರೆ, ಉಸ್ಕೋ ಉಮಂಗ್ ಆ ರಹಾ ಹೈ ಮೈ ಬೋಲು. ಯಾರಿಗೆ? ಜಾನಕಿ ದಾದಿ ಅವರಿಗೆ ಉತ್ಸಾಹ ಬರ್ತಾ ಇದೆ ವಿದೇಶಿಯರ ಬಗ್ಗೆ, ನಾನು ಮಾತಾಡ್ತೀನಿ ಅಂತ ಹೇಳ್ಕೊಂಡು. ಫಾರಿನ್ ಕಿ ಮಾಲಾ ಬಿ ದೇಖೆಂಗೆ, ಟೀಕ್ ಹೈ, ವಿದೇಶದ ಮಾಲೆಯನ್ನು ಸಹಿತ ನಾನು ನೋಡ್ತೀನಿ. ಓಕೆ ಅಲ್ವಾ? ಹಾತ್ ಉಠಾವೋ, ಟೀಕ್ ಹೈ. ಅಚ್ಚಾ, ಆಜ್ ಡಬಲ್ ಫಾರ್ನರ್ಸ್ ಕಿತ್ನೆ ಬೈಟೆ ಹಿ. ಇವತ್ತು ಈ ಸಭೆಯಲ್ಲಿ ವಿದೇಶಿಯರು ಎಷ್ಟು ಜನ ಕೂತ್ಕೊಂಡಿದ್ದೀರಿ? 200 ಜನ. ಆ ಸಭೆಯಲ್ಲಿ ಕುಳಿತಂತಹ ವಿದೇಶಿಯರ ಸಂಖ್ಯೆ ಬ್ರಾಕೆಟ್ ನಲ್ಲಿದೆ 200 ಜನ. इसमें से 108 ತಯಾರು हो जाएंगे. ಇದರಲ್ಲಿ 108 ಜನ ಸಫಲತಾ ಕಿ ಸೆರೆಮನಿಯಲ್ಲಿ ಬರ್ತಿರಲ್ವಾ? 108 ಜನ. ಸರಿ, ठीक है. इसमें करना पहले मैं. ನಾನು ಇದರಲ್ಲಿ ಮುಂದಿರ್ಬೇಕು. ಬಾಬಾ ಹೇಳಿದಂತೆ ನಡೆಯುವುದರಲ್ಲಿ ನಾನು ಮುಂದಿರ್ಬೇಕು. ಬಾಬನಿಗೆ ಬಲಿಹಾರ ಆಗುವುದರಲ್ಲಿ ನಾನು ಮುಂದಿರ್ಬೇಕು. ನಾ ಬಲಿಹಾರ ಆದ್ರೆ ನನ್ನ ಲೈಫಲ್ಲಿ ಹಾರಿಲ್ಲ, ಸೋಲಿಲ್ಲ, ಸದಾ ಸಫಲತೆ. ಬಾಬಾ ಹೇಳ್ತಾರೆ, ಇದ್ರಲ್ಲಿ ಮೈ ಅಂತನ್ರಿ, ಪರವಾಗಿಲ್ಲ. ಇಸ್ಮೆ ದೂಸರೆ ಕೋ ನೈ ದೇಖ್ನಾ.
ಮತ್ತೊಬ್ಬರನ್ನ ನೋಡ್ಲಿಕ್ಕೆ ಹೋಗಬೇಡಿ. ಅವ್ರು ಬಲಿಯಾರಾಗಿದ್ದಾರೋ ಇಲ್ಲೋ, ಅವರು ಸಫಲತಾ ಸ್ವರೂಪದಲ್ಲಿದ್ದಾರೋ ಇಲ್ಲೋ, ಮತ್ತೊಬ್ಬರು ನೋಡ್ಲಿಕ್ಕೆ ಹೋಗಬೇಡಿ. ಇದರಲ್ಲಿ ನಾನು ಮೊದಲು, ಪಹಲೆ ಮೈ. ಅವರು ಮೈ 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 ನಹಿ ಕರ್ನಾ, ಲೇಕಿನ್ ಏ ಮೈ ಜರೂರ್ ಕರ್ನಾ. ನಾನು 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 ಅಂತ ಆ ಟೈಪ್ ನಾನು ಬೇಡ. ಆದರೆ ಬಾಬಾ ಹೇಳಿದಂತೆ ನಡೆಯುವುದರಲ್ಲಿ ನಾನು, ಬಾಬಾ ಹೇಳಿದಂತೆ ನಡೆಯುವುದರಲ್ಲಿ ಮೊದಲು ನಾನು ಇರ್ಬೇಕು. ಈ ರೀತಿ ನಾನು ಬೇಕಾದ್ರೆ ಇರ್ಲಿ. ಅವ್ರು ಬಿ ಕಾಮ್ ಬಾಪ್ತಾದ ದೇತಿ. ನೀವು ಆ ರೀತಿ ನಿಂತು ಬಿಟ್ರೆ ಇನ್ನೂ ಕೆಲಸ ಬಾಬಾ ಕೊಡ್ತಾರೆ. ಅವನು ಹೇಳ್ದಂಗೆ ಕೆಲಸ ಮಾಡ್ತಾ ಹೋದ್ರೆ ಇನ್ನೂ ನಮ್ಗೆ ಕೆಲಸ ಕೊಡ್ತಾರೆ. ಅದರಲ್ಲಿ ನಾನು ಮೊದಲು ಇರ್ಲಿ, ಪರವಾಗಿಲ್ಲ. ಅದನ್ ಬಿಟ್ಟು ದೇಹಾಭಿಮಾನದಲ್ಲಿ ಬಂದು ನಾನು ನಾನು ಆ ಟೈಪ್ ಮಾತ್ರ ಬರಬಾರ್ದು. ಆಜ್ ಸಮರ್ಥ ದಿವಸೇನ ತೋ ಸಮರ್ಥಿ ಹೇ. ಇವತ್ತು ಸಮರ್ಥ ದಿವಸ, ಎಲ್ಲರೂ ಸಹಿತ ಸಮರ್ಥಿಗಳು. ಬಾಪ್ ದಾದಾ ಏಕ ವಿಚಿತ್ರ ದಿವಾಲಿ ಮನಾನೆ ಚಾತೆ. ಬಾಬಾ ಇವತ್ತು ಒಂದು ವಿಚಿತ್ರವಾದ ದೀಪಾವಳಿಯನ್ನ ಆಚರಿಸುವುದನ್ನ ಬಯಸ್ತಿದ್ದಾರೆ. ಆಪನೆ ತೋ ದಿವಾಲಿ ಕೈ ಬಾರ್ ಮನಾಯಿ ಹೇ. ಎಷ್ಟು ಬಾರಿ ಮಾಡಿದಿರಿ ದಿವಾಲಿ? ದೀಪಾವಳಿ ಹಬ್ಬ ಎಷ್ಟು ಆಚರಣೆ ಮಾಡಿದಿರಿ? ಎಷ್ಟು? ಹುಟ್ಟಿದಂದಿನಿಂದ ಎಷ್ಟು ವರ್ಷನೋ ಅಷ್ಟು ವರ್ಷನೇ ದೀಪಾವಳಿ ಮಾಡಿವಿ. बाप दादा विचित्र दिवाली मनाना चाहते हैं. ಇವತ್ತು ಬಾಪ್ ದಾದಾ ವಿಚಿತ್ರ ದೀಪಾವಳಿಯನ್ನ ಆಚರಿಸಲಿಕ್ಕೆ ಬಯಸ್ತಿದ್ದಾರೆ. ಹೇಳ ಸುನಾಯೇ. अच्छा, वर्तमान समय को तो देख ही रहे हो. दिन प्रतिदिन चारों ओर मनुष्य आत्माओं में निराशा बहुत बढ़ रही है. ನೋಡಿ, ವರ್ತಮಾನ ಸಮಯ ಬಾಬನ ಮಹಾವಾಕ್ಯ ಒಂದು ನ್ಯೂಸ್ ಪೇಪರ್ ಇದ್ದಂಗೆ. ಸುಮ್ಮನೆ ನೀವು ಇಲ್ಲಿ ಕುಂತ್ರೆ ಸಾಕು, ಜಗತ್ತಿದ ಸ್ಥಿತಿಗತಿ ಎಲ್ಲ ಬಾಬಾ ಹೇಳ್ಬಿಡ್ತಾರೆ. ಇದನ್ನ ಕೇಳೋಕೆ ನಮ್ಗೆ ಹೌದನ್ಸಂಗಿಲ್ವಾ? वर्तमान समय को तो देख रहे हो, दिन प्रतिदिन चारों ओर मनुष्य आत्माओं में निराशे बहुत बढ़ रही है. ವರ್ತಮಾನ ಸಮಯವನ್ನ ನೋಡಿದರೆ ನಾಲ್ಕೂ ಕಡೆನು ಮನುಷ್ಯರಲ್ಲಿ ಯಾವ್ದು ಹೆಚ್ಚಾಗ್ತಾ ಇದೆ? ನಿರಾಶೆ. ಎಲ್ಲ ಚಲೋ ಇದ್ದಾರೆ, ಒಂಥರ ನಿರಾಶೆ ಹೆಚ್ಚಾಗ್ತಾ ಇದೆ. ತೋ ಚಾಯ ಮನ್ಸ ಸೇವಾ ಕರೋ. ಈಗ ನಾವೇನ್ ಮಾಡ್ಬೇಕು? ವರ್ತಮಾನ ಸಮಯದಲ್ಲಿ ಇಂಥ ವಾತಾವರಣ, ಇಂಥ ಜನ ಜಾಸ್ತಿ ಆಗ್ತಿದ್ದಾರೆ. ಈಗ ನಾವೇನ್ ಮಾಡ್ಬೇಕು? ಚಾಹೆ ಮನ್ಸ ಸೇವಾ ಕರೋ, ಚಾಹೆ ವಾಚಾ ಸೇವಾ ಕರೋ, चाहे संबंध संपर्क की सेवा करो. लेकिन बाप दादा निराश आत्माओं के अंदर आशा की दीप जगाने चाहते हैं. ಆ ನಿರಾಶೆಗೊಂಡ ಆತ್ಮಗಳಲ್ಲಿ ಆಶಾ ದೀಪವನ್ನ ಬೆಳಗಿಸ್ಲಿಕ್ಕೆ ಬಾಬಾ ಬಯಸ್ತಿದ್ದಾರೆ. ಬದುಕೇ ಶ್ರೇಷ್ಠ. ಇದು ಒಂದೇ ಒಂದು ಜನ್ಮ, ಸಂಗಮ ಯುಗ. ಭಗವಂತ ಬಂದಾರೆ. ಇಂಥ ಜನ್ಮದಲ್ಲಿ ಎಷ್ಟು ನಾವು ಆಶಾದೀಪ ಆಗಿರ್ಬೇಕು, ಎಷ್ಟು ಹಿಮ್ಮತ್ ಇರ್ಬೇಕು. ಇದು ಒಂದೇ ಒಂದು ನಮಗೆ ಜಮಾ ಮಾಡಿಕೊಳ್ಳುವಂತ ಸಮಯ. ಇದು ಜನರಿಗೆ ನಾವು ಜಾಗೃತಿ ಮೂಡಿಸಿ ಬಿಟ್ರೆ ಅವರ ನಿರಾಸೆ ಏನಾಗ್ತದೆ? ದೂರ ಆಗಿ ನಾವು ಬದುಕಬೇಕು, ನಾನು ಮುಂದುವರಿಬೇಕು, ನಾನು ಭಗವಂತನಲ್ಲಿ ನಡಿಬೇಕು ಅನ್ನುವಂತಹ ಒಳಗಡೆ ಅವರಲ್ಲಿ ಒಂದು ಸಾಮರ್ಥ್ಯವನ್ನ ತುಂಬಬೇಕು ನಾವು. ಬಾಬಾ ಹೇಳ್ತಿದ್ದಾರೆ, ಒಂದ ಮಾತಿನ ಮೂಲಕ, ಇಲ್ಲಾಂದ್ರೆ ಮನಸಾ ಸೇವೆಯ ಮೂಲಕ, ಇಲ್ಲಾಂದ್ರೆ ಅವರ ಸಂಬಂಧ ಸಂಪರ್ಕದಲ್ಲಿ ಬಂದು. ಈ ರೀತಿ ಚಾರೋ ಓರ್ ಮನುಷ್ಯಾತ್ಮಾओं के मन में आशा के दीप जग जाए. यह आशा के दीपकों की दिवाली बाप दादा ने देखने चाहते हैं. ಎಲ್ಲರ ಹೃದಯದಲ್ಲಿಯೂ ಆಶಾ ಜ್ಯೋತಿ ಬೆಳಗ್ಬೇಕು. ಅದು ನಿಜವಾದಂತ ದೀಪಾವಳಿಯನ್ನ ಬಾಬಾ ನೋಡ್ಲಿಕ್ಕೆ ಬಯಸ್ತಿದ್ದಾರೆ. ಹೋ ಸಕ್ತಾ ಹೇ? ಹೇಳಿ ಈಗ, साध्य देना, साध्य देना. वायुमंडल में कम से कम यह आशा की दीपक जग जाए. ಸುತ್ತಮುತ್ತ ವಾಯುಮಂಡಲದಲ್ಲಿ ಈ ಆಶಾ ದೀಪ ಬೆಳಗಬೇಕು. तो अब अंडरलाइन हाक्री. तो अब विश्व परिवर्तन हुआ कि हुआ, गोल्डन सवेरा आया कि आया. ವಿಶ್ವ ಪರಿವರ್ತನೆ ಆಗಿಯೇ ಬಿಟ್ಟಿತು. ಗೋಲ್ಡನ್ ಸಬೇರಾ ಆಯಾ ಕಿ ಆಯಾ. ಸುವರ್ಣ ಸುಪ್ರಭಾತ ಬಂದೇ ಬಿಟ್ಟಿತು.
ಗೋಲ್ಡನ್ ಸಬೇರ, ಸುವರ್ಣ ಸುಪ್ರಭಾತ ಬಂದೇ ಬಿಟ್ಟಿತು, ವಿಶ್ವ ಪರಿವರ್ತನೆ ಆಗೇ ಆಯ್ತು. तो निराश खत्म हो जाए, कुछ होना नहीं, कुछ होना नहीं. आशा के दीप जग जाए, कर सकते हैं या तो साझे या मुश्किल ಹೇಳಿ. ಎಲ್ಲ ಮನುಷ್ಯರಿಗೆ ಮತ್ತೆ ಪುನಃ ನಾನು ಬದುಕಬೇಕು, ಚೆನ್ನಾಗಿರ್ಬೇಕು ಅನ್ನುವಂತ ಒಳಗಡೆ ಅವರಿಗೆ ಆತ್ಮವಿಶ್ವಾಸ ಹೆಚ್ಚಾಗುವಂಗೆ ಆಶಾ ದೀಪವನ್ನ ಬೆಳಗಿಸಿರಿ. ಎಲ್ಲರೂ ನಿರಾಶೆ ಆಗ್ಬಿಟ್ಟಾರೆ. हो सकता है मुश्किल है, सच जो करेगा वो हाथ उठाओ. ಯಾರು ಮಾಡ್ತೀರಿ ಆ ರೀತಿ ಕೆಲ್ಸ? ಕೈಯತ್ತೆ. ಯಾರು ಮುನ್ನರ್ ಹೋಗಿ ನಿಂತರೆ ಸಾಕು. ಅವರಿಗೆ ಏನ್ ಬರ್ಬೇಕು? ನಮ್ಮ ನೋಡಿದ ಕೂಡಲೇ ಧೈರ್ಯ ಬರ್ಬೇಕು, ಉತ್ಸಾಹ ಬರ್ಬೇಕು, ಬದುಕೋ ತಾಕತ್ತು ಬರ್ಬೇಕು. ಆ ಟೈಪ್ ಅವರ ಆಶಾ ದೀಪವನ್ನ ಬೆಳಗಿಸ್ತೀರಿ. ಯಾರು? ಕೈಯತ್ತೆ. ಇತನೆ ಸಭಿ ದೀಪಕ್ ಜಗಾಯಂಗೆ तो ದೀಪಮಾಲ हो जाएगी. ನೀವು ಇಷ್ಟು ಜನ ಕೈ ಎತ್ತಿ ಬಿಟ್ರೆ ಏನಾದಂಗೆ? ದೀಪಾವಳಿ ಹಬ್ಬ ಆದಂಗೆ. ವೈಬ್ರೇಷನ್ ಇतना ಪವರ್ಫುಲ್ करो, चलो सामने पहुंच नहीं सकते ही. ಲೇಕಿನ್ ಈಗ ಎಲ್ಲರ ಬಳಿ ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲಪ್ಪ. ಇಲ್ಲಿ ಇಷ್ಟು ಜನ ಇದ್ದಾರೆ, ಎಲ್ಲರ ಬಳಿ ಹೋಗ್ಲಿಕ್ಕೆ ಆಗ್ತದ? ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು ಅವಾಗ? लाइट हाउस माइट हाउस बन, दूर दूर तक ವೈಬ್ರೇಷನ್ ಫೈಲಾವು. ಬಾಬಾ ಹೇಳ್ತಾರೆ, ನೀವು ಲೈಟ್ ಹೌಸ್ ಆಗ್ರಿ, ಮೈಟ್ ಹೌಸ್ ಆಗ್ರಿ, ದೂರ ದೂರ ತನಕನು ವೈಬ್ರೇಷನ್ ಹರಡಬೇಕು. ನಿಮ್ಗೆ ಗೊತ್ತಿದೆ, ಸಮುದ್ರ ತೀರದಲ್ಲಿ ಲೈಟ್ ಹೌಸ್ ಇರ್ತದೆ. ಅದು ಹಿಂಗೆ ಲೈಟ್ ಕೊಡ್ತದೆ. ಅಲ್ಲಿ ಯಾವುದಕ್ಕೆ? ಸಮುದ್ರದಲ್ಲಿ ಬರುವಂತ ಹಡಗಿಗೆ ಗೊತ್ತಾಗಂಗಿಲ್ಲ, ಎಲ್ಲಿದ್ದೀನಿ ಅಂತ ಗೊತ್ತಾಗಲ್ಲ. 4 ಕಡೆ ನೀರೇ ನೀರು. ಲೈಟ್ ಹೌಸ್ ನೋಡಿದ ಕೂಡ ಗೊತ್ತಾಗ್ಬಿಡ್ತದೆ, ಮಾರ್ಗ ಕಾಣ್ತದೆ, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕೆಲ್ಲ ಗೊತ್ತಾಗ್ತದೆ. ಅದೇ ರೀತಿ ಎಲ್ಲಾ ಜನ ಅವ್ರು ಕಂಗಾಲಾಗಿರ್ತಾರ. ನಾವೇನಾಗ್ಬೇಕು? ಲೈಟ್ ಹೌಸ್ ಮೈಟ್ ಹೌಸ್, ದೂರ ದೂರ ತನಕ ವೈಬ್ರೇಷನ್ ಹರಡಿಸಿರಿ. ಅಂದ್ರೆ ಒಂದನೇದಾಗಿ ನಾನು ಪರಮಾತ್ಮನ ಜ್ಞಾನದ ಬೆಳಕು ನನ್ನಿಂದ ಹೊರ ಬೀಳ್ತಾ ಇರ್ಬೇಕು. ಎರಡನೇದಾಗಿ ಸರ್ವಶಕ್ತಿವಂತ ತಂದೆಯ ಮಗು ನಾನು, ಮಾಸ್ಟರ್ ಸರ್ವಶಕ್ತಿವಾನ್, ಮೈಟ್ ಹೌಸ್, ಶಕ್ತಿಯ ವೈಬ್ರೇಷನ್ 4 ಕಡೆನೂ ಹರಡ್ಬೇಕು. जब साइंस लाइट हाउस द्वारा दूर तक लाइट दे सकती है, ವಿಜ್ಞಾನ ನೋಡಿ ಲೈಟ್ ಹೌಸ್ ಅನ್ನ ನಿರ್ಮಾಣ ಮಾಡಿ ದೂರ ದೂರ ತನಕ ಅದು ಬೆಳಕನ್ನ ಕೊಡ್ತದೆ. आप ವೈಬ್ರೇಷನ್ नहीं फैला सकते. ಒಂದು ಲೈಟ್ ಹೌಸ್ ದೂರ ದೂರ ತನಕ ಬೆಳಕು ಕೊಡ್ತದೆ. ನೀವು ಚೈತನ್ಯ ಲೈಟ್ ಹೌಸ್, ಲೈಟ್ ಕೊಡ್ಲಿಕ್ಕೆ ಬರಂಗಿಲ್ವಾ? ಕೇಳ್ತಾರೆ ಬಾಬಾ. ಸಿರ್ಫ್ ದೃಢ ಸಂಕಲ್ಪ ಕರೋ. ಅದರಿಂದ ಇವತ್ತು ಏನ್ ಮಾಡ್ಬೇಕು? ದೃಢ ಸಂಕಲ್ಪ ಮಾಡ್ರಿ. ನಾನು ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ದೂರ ದೂರ ತನಕ ವೈಬ್ರೇಷನ್ ಅನ್ನ ಹರಡಿಸ್ತೀನಿ. ನಿರಾಶೆಗೊಂಡ ಆತ್ಮಗಳಲ್ಲಿ ಆಶಾ ಜ್ಯೋತಿಯನ್ನ ನಾನು ಬೆಳಗಿಸ್ತೀನಿ. दृढ़ संकल्प करो, करना ही है. बिजी हो जाओ, बिजी आगरी. मन को बिजी रखेंगे तो स्वयं को भी फायदा, आत्माओं को भी फायदा. निम मनस्सನ್ನ ಬಿಸಿ ಮಾಡ್ಕೊಳ್ಳಿ, ಅವ ನಿಮಗೂ ಫಾಯ್ದೆ, ಎಲ್ಲರಿಗೂ ಸಹಿತ ಫಾಯ್ದೆ ಇದೆ. चलते फिरते यही वृत्ति में रखो, विश्व का कल्याण करना ही है. ನಡೆಯುವಾಗ ತಿರುಗುವಾಗ ಇದೇ ವೃತ್ತಿಯಲ್ಲಿರ್ಬೇಕು. ವಿಶ್ವ ಕಲ್ಯಾಣ ನಾನು ಮಾಡ್ಲೇಬೇಕು. ಈ ವೃತ್ತಿ ವಾಯುಮಂಡಲ ಫೈಲಾಗಿ. ನಮ್ಮ ಆಟಿಟ್ಯೂಡೇ ಹಂಗಿತ್ತಂತಂದ್ರೆ ವಾಯುಮಂಡಲ ಹರಡ್ತದೆ. ಅದೇ ರೂಪದ ವಾಯುಮಂಡಲ ಹರಡ್ತದೆ. ಕ್ಯೋಂಕಿ ಸಮಯ ಅಚಾನಕ್ ಹೋನೆ ವಾಲಾ ಹೈ. ಯಾವ ಸಮಯ ಅಚಾನಕ್ ಏನಾಗ್ತದೆ ಹೇಳಲಿಕ್ಕೆ ಬರಂಗಿಲ್ಲ. ಐಸಾ ನಾ ಹೋಗಿ ಯಾವ ಸಮಯದಲ್ಲಿ ಏನೇನೋ ಆಯ್ತಂತ ತಿಳ್ಕೊಳ್ಳಿ. आपके भाई बहने बुलाना देवे कि आपने हमें बताया क्यों नहीं ಅಲ್ವಾ? ನಿಮ್ಮ ಎಲ್ಲ ಉಳಿದವರಿಗೆಲ್ಲ ನೀವು ಕರೆಕ್ಟ್ ಆಗಿ ಈಗ್ಲಿ ನೀವು ದಾರಿ ತೋರಿಸಿಲ್ಲ ಅಂದ್ರೆ, ಬೆಳಕು ಕೊಟ್ಟಿಲ್ಲ ಅಂದ್ರೆ, ಆ ವೈಬ್ರೇಷನ್ ಅನ್ನ ಹರಡಿಸಿಲ್ಲ ಅಂತಂದ್ರೆ, ನಾಳೆ ಎಲ್ಲಾ ಜನ ನಿಮಗೆ ಕೇಳ್ತಾರೆ, ಅಲ್ಲ ನೀವು ಸರಿ ನಮ್ಗೆ ಹೇಳೇ ಇಲ್ಲ, ನೀವು ನಮ್ಗೆ ಯಾಕೆ ಕೇಳಲಿಲ್ಲ ಹೇಳಿ. ನಿಮ್ಮ ಅಕ್ಕಪಕ್ಕದ ಮನೆ, ನಿಮ್ಮ ಓಣಿ, ನಿಮ್ಮ ಸುತ್ತಮುತ್ತ ಜನ, ನಿಮ್ಮ ಕುಟುಂಬ ಎಲ್ಲರಿಗೂ ಬಾಬನ ಜ್ಞಾನ ಕೊಡಿಸಿದಿರಾ?
ಒಂದು ವೇಳೆ ಕೊಡಿಸದಿದ್ರೆ ನಾಳೆ ಜಗತ್ತಿನಲ್ಲಿ ಅಚಾನಕ್ ಏನಾರು ಹೆಚ್ಚು ಕಡಿಮೆ ಆದಾಗ ಖಂಡಿತ ನಿಮಗೆ ಮುತ್ತಿಗೆ ಹಾಕ್ತಾರೆ. ಒಂದು ಮಾತು ನಂಗೆ ಹೇಳ್ಬಾರ್ದಾಗಿತ್ತ, ನೀವಷ್ಟೇ ಹೋದ್ರಿ. ನನ್ಗೆ ಒಂದು ಮಾತು ಹೇಳ್ತೀರಿ, ನಾನು ಏನ್ ಮಾಡ್ತಿದ್ದೆ, ನಿಮ್ ಜೊತೆ ಬಂದ್ಬಿಡ್ತಿದ್ದೆ. ಖಂಡಿತ ಹೇಳ್ತಾರೆ. ಅದಕ್ಕೆ ಅವರು ಈಗ ಕೇಳಲಿ ಬಿಡ್ಲಿ, ನಮ್ ಕರ್ತವ್ಯ ಕರೆಕ್ಟ್ ಮಾಡಬೇಕು. ದೃಢ ಸಂಕಲ್ಪಕರು ಕರ್ನಾ ಹಿ ಹೇ. ನಾನು ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಎಲ್ಲರಿಗೂ ಜ್ಞಾನದ ಬೆಳಕು, ಶಕ್ತಿಯ ಬೆಳಕನ್ನ ನಾನು ಕೊಡಬೇಕು. ಕೈ ಬಚ್ಚೆ ಸೋಚಿತೆ ಅಂತ ತಕ್ಕ ಕರ್ಲೆಂಗೆ ಬಾಬಾ, ನಾನು ಕೊನೆ ಅಗದ್ರೊಳಗೆ ಮಾಡ್ತೀನಿ ಬಾಬಾ ಅಂತ ತಕ್ಕ ಕರೆಂಗೆ ತೋಬಿ ಆಪ್ಗ ಉಲ್ಲಾನ ದೇಂಗೆನಾ. ನೀವು ಕೊನೆಗೆ ಮಾಡ್ತೀರಿ ಅಂತಂದ್ರೆ ಅವರು ನಿಮ್ಗೆ ಕಂಪ್ಲೇಂಟ್ ಮಾಡ್ತಾರೋ ಇಲ್ಲೋ? ನೀವು ಮೊದ್ಲೇ ನಮ್ಗೆ ಹೇಳ್ಬೇಕಾಗಿತ್ತು. ಯಹಿ ಉಲಾನಾ ದೇಂಗೆ ಹಮ್ಕೋ ಕುछ ಸಮಯ ಪಹಲೆ ಬತಾಯೆ ಕುछ ತೋ ಬನಾ ಲೇತೆ. ನೀವು ಮೊದ್ಲೇ ನಮ್ಗೆ ಸ್ವಲ್ಪ ಹೇಳ್ತಿದ್ರೆ ನಾವು ಸ್ವಲ್ಪ ಏನ್ ಮಾಡ್ತಿದ್ದೆವು, ಯೋಗ ಮಾಡ್ತಿದ್ದೆವು, ಜ್ಞಾನ ಕೇಳ್ತಿದ್ದೆವು, ಸೇವೆ ಮಾಡ್ತಿದ್ದೆವು. ನೀವು ಮೊದ್ಲೇ ಹೇಳ್ಬೇಕು ಬೇಡೋ. ಹರ್ ಸಂಕಲ್ಪ ಮೇ ಬಾಪ್ ದಾದಾಕ್ಕೆ ಯಾದಸೆ. ಆದ್ರಿಂದ ಈಗ ಏನ್ ಮಾಡೋಣ, ಇವತ್ತಿನಿಂದಲೇ ಈ ಕ್ಷಣದಿಂದಲೇ ದೃಢ ಸಂಕಲ್ಪ ಮಾಡಿ ಏನ್ ಮಾಡೋಣ, हर संकल्प में बाप दादा की याद से लाइट लेते जाओ, लाइट हाउस होके लाइट देते जाओ. ಓಕೆನಾ? ಈ ಕ್ಷಣದಿಂದಲೇ ಬಾಪ್ತಾದರವರ ನೆನಪಿನಿಂದ ಲೈಟ್ ಅನ್ನ ಪಡ್ಕೊಳ್ತಾ ಇರಿ. ಲೈಟ್ ಹೌಸ್ ಆಗಿ ಎಲ್ಲರಿಗೂ ಲೈಟ್ ಅನ್ನ ಕೊಡ್ತಾ ಹೋಗ್ರಿ. ಯಾವ್ದ್ರಿಂದ ಕೊಡ್ಬೇಕಂದರೆ ಬಾಬಾ, ಯಾವ್ದ್ರಿಂದ ಕೊಡ್ಬೇಕಂದರೆ ಒಂದ ಮನಸ್ಸಿನಿಂದ ಸೇವೆ ಮಾಡಿ. ಚಾಹೆ ಮನಸಾ ಸೇವಾ ಕರೋ, ಚಾಹೆ ವಾಚಾ ಸೇವಾ ಕರೋ, ಚಾಹೆ ಸಂಬಂಧ ಸಂಪರ್ಕಿ ಸೇವಾ ಕರೋ. ನಿರಾಶಾತ್ಮಗಳಿಗೆ ಆಶಾ ಜ್ಯೋತಿಯನ್ನ ಬೆಳಗಿಸ್ಬೇಕು. ಲೈಟ್ ಹೌಸ್ ಆಗ್ಬೇಕು. ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಯಾರು ಬರ್ತಾರೆ, ಕಾಂಟ್ಯಾಕ್ಟ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಇವತ್ತು ಒಂದು ದಿನದಲ್ಲಿ ಎಷ್ಟು ಜನರ ಕಾಂಟ್ಯಾಕ್ಟ್ ಅಲ್ಲಿ ಬಂದ್ರಿ ಹೇಳಿ? ನೀವು ಆಸ್ಪತ್ರೆಗೆ ಹೋಗ್ತಿರಲ್ಲ, ಎಷ್ಟು ಜನರನ್ನ ಇವತ್ತು ನೀವು ನೋಡಿದಿರಿ? ಒಂದು 100 ಜನರ ಕಾಂಟ್ಯಾಕ್ಟ್ ಅಲ್ಲಿ ಬಂದಿಲ್ವಾ? ನೀವು ಅವರಿಗೆ ಲೈಟ್ ಹೌಸ್ ಆದ್ರ ಒಂದ ಸಂಕಲ್ಪದಿಂದ, ಅವರಿಗೆ ಒಳ್ಳೆ ಸಂಕಲ್ಪದಿಂದ ಬಾಬನ ನೆನಪಿನಿಂದ ದೃಷ್ಟಿ ಕೊಡಿ. ಅವರಿಗೆ ಟೈಮ್ ಇದ್ರೆ ಬಾಯಲ್ಲಿ ಏನ್ ಮಾಡಿ 4 ಧೈರ್ಯದ ಮಾತುಗಳನ್ನಾಡಿ. ಅವರಿಗೆ ಶಕ್ತಿ ಕೊಡಿ, ವೈಬ್ರೇಷನ್ ಕೊಡಿ. ಅಂತ ವಾಯುಮಂಡಲ ನಮ್ಮ ಹತ್ರ ಬಂದ ಕೂಡ ಅವ್ರಿಗೆ ಅನ್ಬೇಕು, ಇವ್ರ ಹತ್ರ ಬಂದಾಗ ಏನು ಸಿಗ್ತಾ ಇದೆ ನನಗೆ ಅನ್ನೋ ಫೀಲ್ ಆಗ್ಬೇಕು ಅವ್ರಿಗೆ. ಸಂಬಂಧ ಸಂಪರ್ಕದಲ್ಲಿ ಬರೋವರಿಗೆ ಮನಸ್ಸಿನಿಂದ ಮಾತಿನಿಂದ ಬಾಬಾ ಹೇಳ್ತಾರೆ, ಲೈಟ್ ಹೌಸ್ ಹೋಕೆ ಲೈಟ್ ದೇತೆ ಚಾವು. ಟೈಮ್ ವೇಸ್ಟ್ ನಹಿ ಕರೋ. ನಿಮ್ಮ ಸಮಯ ವೇಸ್ಟ್ ಮಾಡಬೇಡಿ. ವೇಸ್ಟ್ ಮಾಡಿದ್ರೆ ಏನಾಗ್ತದೆ, ಲೀಕೇಜ್ ಆಗ್ತದೆ. ಬಾಗ್ತಾದ ಜಬ್ ದೇಖ್ತೆ ಬಾತ್ ಯುದ್ಧ ಕರ್ತೆ. ಬಾಬಾ ಹೇಳ್ತಾರೆ, ನನ್ನ ಮಕ್ಕಳನ್ನು ನೋಡ್ತೀನಿ, ಈ ಮಕ್ಕಳು ಎಷ್ಟು ಯುದ್ಧ ಮಾಡ್ತಿದಾರಪ್ಪ. तो बाप दादा का अच्छा नहीं लगता. बाप दादा को बच्चे युद्ध करना अच्छा नहीं लगता. क्यों? आप कौन हो? आप कौन हो? मास्टर सर्वशक्तिवान और युद्ध करा रही. ನೀವು ಮಾಸ್ಟರ್ ಸರ್ವಶಕ್ತಿವಾನ್ ಆಗಿ ನೀವೇ ಯುದ್ಧ ಮಾಡ್ತಾ ಇದ್ರಿ ಹಿಂಗೆ. ಬಾಬಾ ಹೇಳ್ತಾರೆ, ತೋ ರಾಜ ಬನೋ, सफलता मूर्त बनो, निराश को खत्म कर आशा की दीप जगाओ. ಏನಾಗ್ಬೇಕಂತಾರೆ ಬಾಬಾ? ರಾಜ ಆಗಿರಿ, ಸಫಲತಾ ಮೂರ್ತಿ ಆಗಿರಿ, ನಿರಾಶೆಯನ್ನ ಖತಮ್ ಮಾಡಿ ಆಶಾ ದೀಪವನ್ನ ಬೆಳಗಿಸಿರಿ. ಅಚ್ಚಾ ನೋಡಿ, ಭಗವಂತನ ಸಂಕಲ್ಪ ಏನಿದೆ ಅವನ್ ನಮ್ಮ ಮುಂದೆ ಹೇಳ್ತಾನೆ. ನಾವೆಂತ ಮಕ್ಕಳಾಗ್ಬೇಕು? ಅವನು ಹೇಳುವ ಮಾತನ್ನ ನಾವು ಮಾಡಿ ತೋರ್ಸುವಂತ ಮಕ್ಕಳಾಗ್ಬೇಕು. ಬರೀ ಮುರಳಿ ಕೇಳಿ ಹ್ಞೂ ಬಾಬಾ ಹೇಳ್ಕೊಂಡು ಹೋಗೋದಲ್ಲ, ಬಾಬಾ ಹೇಳಿದಂತೆ ಮಾಡಿ ತೋರಿಸ್ಬೇಕ. ಸಭಿ ತರಫ್ಗೆ ಬಚ್ಚೋಂಕೆ ಸ್ನೇಹ ಕಿ ಯಾದ್ ಕಿ ಮಾಲಾಯೆ ತೋ ಪಹುಂಚ್ ಗಯಿ. ಎಲ್ಲರೂ ಸ್ನೇಹದ ಒಂದು ಮಾಲೆ ಬಾಬನ ಹತ್ರ ಏನ್ ಕಳಿಸಿದ್ರೆ ತಲುಪ್ತು. बाप दादा याद भेजने वालों को सम्मुख देखते हुए याद का रेस्पॉन्ड दिल की दुआएं दिल का प्यार दे रहे हैं. ಎಲ್ಲರೂ ಜನವರಿ 18 ಅಂದ ಕೂಡಲೇ ಬಾಬಾ ನಮ್ಮ ನೆನಪು ಪ್ರೀತಿ ತಗೊಳ್ಳಿ ಬಾಬಾ ಅಂತ ಕೆಲವು ಸಮ್ಮುಖದಲ್ಲಿ, ಕೆಲವು ದೂರದವರು ಹೃದಯದ ಪ್ರೀತಿಯನ್ನ ಬಾಬನಿಗೆ ಕೊಡ್ತಾ ಇರ್ತಾರೆ.
अच्छा, अभी लक्ष्य रखो, चलते फिरते चाहे मनसा चाहे वाचा चाहे कर्मणा सेवा के बिना भी नहीं रहना. ಲಕ್ಷ್ಯ ಇಟ್ಕೊಳ್ಳಿ. ನಡೆಯುವಾಗ ತಿರುಗುವಾಗ ಮನಸ ಸೇವೆ, ವಾಚಾ ಸೇವೆ, ಕರ್ಮಣ ಸೇವೆ ಮಾಡಲೇಬೇಕು. ಅದು ಸೇವಾಕ್ಕೆ ಬಿನಾ ಬಿ ನಹಿ ರಹನ, ಸೇವೆ ಇಲ್ಲದೆ ಇರೋದಲ್ಲ. ಅವ್ರ ಯಾದಕ್ಕೆ ಬಿನಾ ಬಿ ನಹಿ ರಹನ, ಸೇವೆನೂ ಇರಬೇಕು ಮತ್ತೆ ನೆನಪು ಮಾಡಬೇಕು. ಮನಸ ವಾಚ ಕರ್ಮಣ ಸೇವೆನೂ ಮಾಡಬೇಕು, ತಂದೆಯ ನೆನಪಿನಲ್ಲಿ ಇರಬೇಕು. ಈ ಲಕ್ಷ್ಯವನ್ನ ಇಟ್ಕೊಳ್ಳಿ. ಯಾದವ್ರ ಸೇವಾ ಸದಾಯಿ ಸಾಥ್ ಹೈ ಹಿ, ನೆನಪು ಮತ್ತೆ ಸೇವೆ ಸದಾ ಕಾಲಕ್ಕೂ ಒಟ್ಟಿಗೆನೇ ಇರತಕ್ಕದ್ದು. ಇತ್ನಾ ಅಪನೆ ಕೋ ಬಿಜಿ ರಕ್ಕೋ, ಯಾದ್ ಮೇ ಬಿ ಅವ್ರ ಸೇವಾ ಮೇ ಬಿ. ಇಷ್ಟು ನಮ್ಮನ್ನ ಬ್ಯುಸಿಯಾಗಿ ಇಟ್ಕೋಬೇಕು. ತಂದೆಯ ನೆನಪು ಮಾಡ್ತಾ ಇರಬೇಕು, ಸೇವೆನೂ ಮಾಡ್ತಾ ಇರಬೇಕು. ಖಾಲಿ रहते हैं तो माया को आने का चांस मिलता. ನಮ್ಮ ನಾವು ಖಾಲಿ ಇಟ್ಕೊಂಡ್ರೆ ಮಾಯಾ ಬರ್ಲಿಕ್ಕೆ ಚಾನ್ಸ್. इतना बिजी रहो जो दूर से ही माया आने की हिम्मत नहीं रखे. ಇಷ್ಟು ನಮ್ಮನ್ನ ಬ್ಯುಸಿಯಾಗಿ ಇಟ್ಕೋಬೇಕು. ಮಾಯೆ ನಮ್ಮ ಹತ್ತಿರ ಬರ್ಲಿಕ್ಕೂ ಸಹಿತ ಸಾಹಸವನ್ನ ತೋರಿಸತಕ್ಕದ್ದಲ್ಲ. फिर जो बाप समान बनने का लक्ष्य रखा है वो सहज हो जाएगा. ಏನ್ ಲಕ್ಷ್ಯ ಇಟ್ಕೊಂಡಿದೀವಿ? ತಂದೆಯ ಸಮಾನ ಆಗ್ಬೇಕು ಅಂತ ಏನ್ ಲಕ್ಷ್ಯ ಇಟ್ಕೊಂಡಿದೀವೋ ಅದು ಸಹಜವಾಗ್ತದೆ. ಮೆಹನತ್ ನಹಿ ಕರ್ನಿ ಪಡೇಗಿ, ಸ್ನೇಹಿ ಸ್ವರೂಪ रहेंगे. ನಾವು ಪರಿಶ್ರಮ ಪಡಂಗಿಲ್ಲ, ಸ್ನೇಹಿ ಸ್ವರೂಪರಾಗಿರ್ತೀವಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಅಚ್ಚ, ಬಾಪ್ತಾದರವರ ಕಣ್ಣುಗಳಲ್ಲಿ ಸಮಾವೇಶಗೊಂಡಿರುವ 100 ರತನ್ ಮಕ್ಕಳಿಗೆ ಬಾಪ್ತಾದರವರ ಸರ್ವ ಪ್ರಾಪರ್ಟಿಯ ಅಧಿಕಾರಿ ಶ್ರೇಷ್ಠ ಆತ್ಮಗಳಿಗೆ ಸದಾ ಉಮಂಗುತ್ಸಾಹದ ರೆಕ್ಕೆಯನ್ನ ತೊಟ್ಟು ಹಾರುವ ಮತ್ತು ಹಾರಿಸುವ ಮಹಾವೀರ ಮಹಾವೀರಿಣಿ ಮಕ್ಕಳಿಗೆ, ಒಬ್ಬ ತಂದೆಯೇ ನನ್ನ ಸಂಸಾರ ಈ ಲಗನ್ನಲ್ಲಿ ಮಗ್ನಾಗಿರುವ ಲವ್ಲೀನ್ ಮಕ್ಕಳಿಗೆ, ಲವ್ಲೀನ್ ಆಗಿ ತಂದೆಯ ಸಮಾನ ಸಹಜವಾಗಿರುವ ಮಕ್ಕಳಿಗೆ, तो लवली मत्ते लवलीन दोनों बच्चों को बहुत बहुत पदम पदम गुणा याद प्यार और नमस्ते. ಇವತ್ತಿನ वरदान, आपने हर कर्म व विशेषता द्वारा दाता की तरफ इशारा करने वाले सच्चे सेवादारी भव. ತಮ್ಮ ಪ್ರತಿಯೊಂದು ಕರ್ಮ ಮತ್ತು ವಿಶೇಷತೆಯ ಮೂಲಕ ದಾತನ ಕಡೆಗೆ ತೋರಿಸುವ ಸತ್ಯ ಸೇವಾದಾರಿ ಆಗಿರಿ. ನಾವು ಏನೇ ಕರ್ಮ ಮಾಡಲಿ, ನಮ್ದು ಏನೇ ವಿಶೇಷತೆ ಇರಲಿ, ಎಲ್ಲರ ಗಮನವನ್ನ ದಾತನ ಕಡೆಗೆ ಕಳಿಸ್ಬೇಕು. ಅಂತಹ ಸತ್ಯ ಸೇವಾದಾರಿ ಆಗಿರಿ. ಸತ್ಯ ಸೇವಾದಾರಿಗಳು ಯಾವುದೇ ಆತ್ಮಗಳ ಸಹयोग देकर स्वयं में अटकाएंगे नहीं. वो सबका कनेक्शन बाप से कराएगा. ಸತ್ಯ ಸೇವಾದಾರಿಗಳು ಯಾರನ್ನ ಶಿಕ್ಷೆ ಹಾಕಂಗಿಲ್ಲ. ಸ್ವಯಂ ಅಲ್ಲಿ ಎಲ್ಲರ ಕನೆಕ್ಷನ್ ಅನ್ನ ಬಾಬನ ಜೊತೆಗೆ ಕೊಡಿಸ್ತಾರೆ. ಅವರ ಪ್ರತಿಯೊಂದು ಮಾತು ಬಾಬನ ಸ್ಮೃತಿಯನ್ನ ಕೊಡಿಸುವಂತೆ ಇರ್ತದೆ. ಅವರ ಪ್ರತಿಯೊಂದು ಕರ್ಮ ಬಾಪ ದಿಖಾಯಿ ದೇಗ. ಅವರ ಪ್ರತಿಯೊಂದು ಸಂಕಲ್ಪ ಎಂದಿಗೂ ಸಹಿತ ಮೇರಿ ವಿಶೇಷತಾಕ್ಕೆ ಕಾರಣ ಮೇರೇ ಸಹಯೋಗಿ ಹೈ ಅಂತವ್ರಿಗೆ ಸಂಕಲ್ಪ ಬರಂಗಿಲ್ಲ. ನನ್ನ ಹತ್ರ ಇಂಥ ವಿಶೇಷತೆ ಇದೆ, ಅದಕ್ಕಿಂತವ್ರು ನನಗೆ ಸಹಯೋಗಿ ಇದ್ದಾರೆ. यदि आपको देखा बाप को नहीं तो ये सेवा नहीं की. ಬಾಪ ಕೋ ಬುಲಾಯ ಅಲ್ವಾ? ನನ್ನ ವಿಶೇಷತೆ ಅಂತ ನಾನು ನೋಡಿದ್ರೆ ಹೆಂಗೆ? ಬಾಬನನ್ನು ನೋಡಿಲ್ಲ, ಸೇವೆ ಇಲ್ಲ, ತಂದೆಯನ್ನ ಬಾಪ ಕೋ ಬುಲಾಯ ಮರ್ತು ಬಿಟ್ಟೆವು. सच्चे सेवादारी सत्य की तरफ सबका संबंध जोड़ेंगे स्वयं से नहीं. ಸತ್ಯ ಸೇವಾದಾರಿಗಳಂದ್ರೆ ಸತ್ಯದ ಕಡೆಗೆ ಎಲ್ಲರ ಸಂಬಂಧವನ್ನ ಜೋಡಿಸ್ತಾರೆ. ಎಲ್ಲರ ಸಂಬಂಧವನ್ನ ತಮ್ಮ ಕಡೆಗೆ ಜೋಡಿಸಿಕೊಳ್ಳುವುದಿಲ್ಲ. ತಮ್ಮ ಕಡೆಗೆ ಜೋಡಿಸಿಕೊಂಡ್ರೆ ಅಟ್ಕಾಯಂಗೆ ಅಂತಾರೆ ಬಾಬಾ. ಆ ರೀತಿ ಅವರು ಮಾಡಂಗಿಲ್ಲ. ಅವರ ಪ್ರತಿಯೊಂದು ಕರ್ಮ ಪ್ರತಿಯೊಂದು ವಿಶೇಷತೆಯಿಂದ ದಾತನ ಕಡೆಗೆ
ಕನೆಕ್ಷನ್ ಅನ್ನ ಕೊಡುವಂತಹ ಸತ್ಯ ಸೇವಾದಾರಿ ಆಗಿರಿ. ಇವತ್ತಿನ ಸ್ಲೋಗನ್, ಯಾವುದೇ ಪ್ರಕಾರದ ಅರ್ಜಿ ಡಾಲ್ನೆಗೆ ಬಜಾಯ್ ಸದಾ ರಾಜಿ ರಹೋ. ಅರ್ಜಿ ಹಾಕೋ ಬದಲು ಸದಾ ಕಾಲಕ್ಕೂ ರಾಜಿಯಾಗಿರಿ ಸ್ಲೋಗನ್. ಅವ್ಯಕ್ತ ಇಶಾರೆ ಗೊತ್ತು ತಮ್ಗೆ. ಈ ತಿಂಗಳು ಪೂರ್ಣ ಸಂಕಲ್ಪದ ಶಕ್ತಿಯನ್ನ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತ ಆಗಿರಿ. ಸಂಕಲ್ಪ ಶಕ್ತಿ ಜಮಾ 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 ಶ್ರೇಷ್ಠ ಸೇವೆಗೆ ನಿಮಿತ್ತ. ಶ್ರೇಷ್ಠ ಭಾಗ್ಯದ ರೇಖೆಯನ್ನ ಎಳೆಯುವಂತ ಆಧಾರ ಶ್ರೇಷ್ಠ ಸಂಕಲ್ಪ ಮತ್ತು ಶ್ರೇಷ್ಠ ಕರ್ಮ. ಆದ್ರಿಂದ ಚಾಹೆ ಟ್ರಸ್ಟಿ ಆತ್ಮ ಹೋ ಚಾಹೆ ಸೇವಾದಾರಿ ಆತ್ಮ ಹೋ, दोनों इस आधार पर नंबर ले सकते ही. ಒಂದ ಟ್ರಸ್ಟಿ ಆಗಿರಿ, ಇಲ್ಲಾಂದ್ರೆ ಸೇವಾದಾರಿ ಆಗಿರಿ. ಈ ಆಧಾರದಿಂದ ನಾವು ನಂಬರ್ ಅನ್ನ ಪಡ್ಕೋಬಹುದು. दोनों को भाग्य बनाने का पूरा ಚಾನ್ಸ್ है. ಟ್ರಸ್ಟಿಗಳು ಪೂರ್ಣ ಭಾಗ್ಯವನ್ನ ರೂಪಿಸ್ಕೋಬಹುದು, ಸೇವಾದಾರಿ ಆತ್ಮಗಳು ಪೂರ್ಣ ಭಾಗ್ಯವನ್ನ ರೂಪಿಸ್ಕೋಬಹುದು. जो जितना भाग्य बनाना चाहे बना सकते हैं. ಎಷ್ಟು ಬೇಕಷ್ಟು ಭಾಗ್ಯವನ್ನ ನಾವು ರೂಪಿಸಿಕೊಳ್ಳಲು ಸಾಧ್ಯ. ಆದ್ರಿಂದ ಇವತ್ತಿನ ಸ್ವಮಾನ 6ನೇ ತಾರೀಕು, ನಾನಾತ್ಮ ಸದಾ ಸ್ಮೃತಿಯಲ್ಲಿರಬೇಕು. ನಾನು ಜ್ಞಾನ ರತ್ನಗಳ ಜೊತೆಗೆ ಆಟ ಆಡುವ ರತ್ನಾಗರ್ ಮತ್ತೆ ಸೌದಾಗರ್ ಆಗಿದ್ದೀನಿ. ನನ್ನ ಆತ್ಮ ಜ್ಞಾನ ರತ್ನಗಳ ಜೊತೆಗೆ ಆಟ ಆಡುವ ಮಾಸ್ಟರ್ ರತ್ನಾಗರ್ ಮತ್ತೆ ಸೌದಾಗರ್ ಆಗಿದ್ದೀನಿ. ಇದು ಸ್ವಮಾನ. ನಾನು ಜ್ಞಾನ ರತ್ನಗಳ ಜೊತೆಗೆ ಆಟ ಆಡುವ ರತ್ನಾಗರ್ ಮತ್ತೆ ಸೌದಾಗರ್. ಬ್ರಹ್ಮ ತಂದೆಯ ಸಮಾನ ಜ್ಞಾನ ರತ್ನಗಳ ಜೊತೆಗೆ ಭರ್ಪೂರ್ ಸ್ಥಿತಿ ಅನುಭವ ಮಾಡ್ತಾ ಇರಬೇಕು. ಬ್ರಹ್ಮ ತಂದೆಯ ಸಮಾನ ಜ್ಞಾನ ರತ್ನಗಳ ಜೊತೆಗೆ ಭರ್ಪೂರ್ ಅನುಭವ ಸ್ಥಿತಿಯ ಅನುಭವ ಮಾಡ್ತಾ ಇರಬೇಕು. ಜ್ಞಾನ ರತ್ನಗಳನ್ನ ಸರ್ವರಿಗೂ ದಾನ ಮಾಡ್ತಾ ಮಾಲಾಮಾಲ್ ಮಾಡಿಬಿಡ್ಬೇಕು. ಅಂತಹ ನಾನು ಮಾಸ್ಟರ್ ದಾತ, ಅಂತಹ ನಾನು ಮಾಸ್ಟರ್ ದಾತ ಆಗಿದ್ದೀನಿ. ನಾನು ಮಾಸ್ಟರ್ ದಾತ ಆಗಿದ್ದೀನಿ. ಈ ವಾರ ಎಲ್ಲರೂ ತಮ್ಮನ್ನು ತಾವು ಚೆಕ್ ಮಾಡ್ಕೊತಿದ್ದೀರಲ್ಲ. ಈ ವಾರ ಪೂರ್ಣ ನಾನಾತ್ಮ ಜ್ಞಾನ ಸ್ವರೂಪ ಸ್ಥಿತಿಯಲ್ಲೇ ಇರಬೇಕು. ಜ್ಞಾನ ಸ್ವರೂಪ ಸ್ಥಿತಿಯಲ್ಲಿ ಇದ್ದುಕೊಂಡು ಇವತ್ತಿನ ಸಮಾನ ಏನು, ನಾನು ಜ್ಞಾನ ರತ್ನಗಳ ಜೊತೆಗೆ ಆಟ ಆಡುವ ರತ್ನಾಗರ್ ಸೌದಾಗರ್. ನಮ್ಮನ್ನ ಇಡೀ ವಾರ, ಈ ವಾರ ಪೂರ್ಣ ಸೂಕ್ಷ್ಮ ಚೆಕ್ಕಿಂಗ್ ನಮ್ದು ನಡೀತಾ ಇರ್ಬೇಕು. ನಾಟಕದ ಸ್ಮೃತಿಯಿಂದ ಪ್ರತಿ ಪರಿಸ್ಥಿತಿ ಕಲ್ಯಾಣಕಾರಿ ಅಂತ ನಾನು ಅನುಭವ ಮಾಡ್ತಿದ್ದೀನಲ್ವಾ. ಎಲ್ಲ ಮಾತುಗಳಲ್ಲಿ ನಾನು ಫೀಲಿಂಗ್ ಪ್ರೂಫ್, ನಾನು ನಿಶ್ಚಿಂತ ಸ್ಥಿತಿಯಲ್ಲಿದ್ದೀನಲ್ವಾ. ಸತ್ಯ ಜ್ಞಾನದ ನಿಶಾನಿ ಈಶ್ವರಿಯ ಸ್ನೇಹ ಮತ್ತೆ ಖುಷಿಯ ಸ್ವಯಂಲ್ಲಿ ಅನುಭವ ಮಾಡ್ತಿದ್ದೀನಲ್ವಾ. ಜ್ಞಾನ ಸ್ವರೂಪ ಸ್ಥಿತಿಯಲ್ಲಿದ್ದುಕೊಂಡು ಪರಚಿಂತನೆ ಪರದರ್ಶನದಿಂದ ಮುಕ್ತನಾಗಿ ಸ್ವಚಿಂತನೆಯಲ್ಲಿ ನಾನು ಇರ್ತೀನಲ್ವಾ. ಇದು ಜ್ಞಾನ ಸ್ವರೂಪ ಸ್ಥಿತಿಯ ಲಕ್ಷಣ. ಇದು 4 ಲಕ್ಷಣ ನಮ್ಮ ಜೀವನ ಪ್ರಯೋಗ ಶಾಲೆಯಲ್ಲಿ ದಿನಾ ಚೆಕ್ ಮಾಡ್ತಾ ಇರಬೇಕು. ಇದನ್ನ ಪ್ರಯೋಗದಲ್ಲಿ ತರಬೇಕು. ಒಂದು ಕಲ್ಯಾಣಕಾರಿ ಅನುಭವ ಇರಬೇಕು ಪ್ರತಿ ಪರಿಸ್ಥಿತಿ, ಇನ್ನೊಂದು ಫೀಲಿಂಗ್ ಪ್ರೂಫ್ ನಿಶ್ಚಿಂತ ಸ್ಥಿತಿ, ಇನ್ನೊಂದು ಕಡೆ ಈಶ್ವರಿಯ ಸ್ನೇಹ ಮತ್ತೆ ಖುಷಿಯಲ್ಲಿ ಅನುಭವ, ಇನ್ನೊಂದು ಪರಚಿಂತನೆ ಪರದರ್ಶನದಿಂದ ಮುಕ್ತ ಸ್ವಚಿಂತನೆ. ರಿಯಲಿ ಯಾರು ಜ್ಞಾನಿಗಳು ಅವ್ರ ಹತ್ರ 4 ಲಕ್ಷಣ ಜೀವನದಲ್ಲಿ ಕಂಡು ಬರಬೇಕು ಜ್ಞಾನ ಸ್ವರೂಪ ಸ್ಥಿತಿಯಲ್ಲಿದ್ದಾಗ. ಅದಕ್ಕೆ ನಮ್ಮನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಬಾಬಾ ದರ್ಪಣ ಕೊಟ್ಟಿದ್ದಾರೆ. ಸರಿ, ವಿಶೇಷವಾಗಿ ಬಾಬಾ ಸಮಯಕ್ಕೆ ಸರಿಯಾಗಿ ನಮ್ಗೇನ್ ಡೈರೆಕ್ಷನ್ ಕೊಡ್ತಾರೋ ಅದನ್ನ ಪ್ರಾಕ್ಟಿಕಲ್ ಆಗಿ ತರುವ ಬಾಬರವರ ನೋಡಿ ಮೆಚ್ಚುವ, ಹೌದೌದು ಮಕ್ಕಳಾಗೋಣ ಅಲ್ವಾ ನಾವು. ಅಚ್ಚ, ಓಂ ಶಾಂತಿ. ಓಂ ನಮಃ ಶಿವಾಯ. ಆತ್ಮನಾದ ನಾನು ಇಷ್ಟು ಜ್ಞಾನವನ್ನ ಕೊಟ್ಟಂತಹ ಜ್ಞಾನ ಸಾಗರ ತಂದೆಗೆ ಶಿವಾಯ ನಮಃ. ಆತ್ಮನಾದ ನಾನು ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. ಶರಣಾಗತನಾಗಿದ್ದೇನೆ, ಸಮರ್ಪಿತನಾಗಿದ್ದೇನೆ. ಅಚ್ಚ, ಓಂ ಶಾಂತಿ.
शीतल, तपस्वी वही जिनके अंग अंग हो शीतल। मुख मधुरस छलकाए, नैन सुधा वर्षाए। मुख मधुरस छलकाए, नैन सुधा वर्षाए। प्रभु पे न्योछावर हो सर्वस्व अपना, सुख में सदा लहराए। प्रभु संदेश सुनाए, प्रभु पे न्योछावर हो सर्वस्व अपना, सुख में सदा लहराए। प्रभु संदेश सुनाए, तपस्वी वही। अपने स्वमान के आसन पे रह के, खुद पे करे जो अनुशासन। उनके लिए ही है इस संगम पर प्रभु के दिल का सिंहासन। अपने स्वमान के आसन पे रह के, खुद पे करे जो अनुशासन। उनके लिए ही है इस संगम पर प्रभु के दिल का सिंहासन। योग अगन के मधुर तपन से जग के ताप मिटाए, प्रभु संदेश सुनाए। तपस्वी वही, तपस्वी वही जिनके अंग अंग हो शीतल। मुख मधुरस छलकाए, नैन सुधा वर्षाए। प्रभु पे न्योछावर हो सर्वस्व अपना, सुख में सदा लहराए। प्रभु संदेश सुनाए, तपस्वी वही। हद के आकर्षण से परे वो एक के आकर्षण में रहे। उनके सुबह शाम दिल में दिलारा, महिमा प्रभु की धड़कन में रहे। ओ हद के आकर्षण से परे वो एक के आकर्षण में रहे। उनके सुबह शाम दिल में दिलारा, महिमा
प्रभु की धड़कन में रहे। अपने तपस्वी जीवन से जन जन को सत का मार्ग दिखाए, प्रभु संदेश सुनाए। तपस्वी वही जिनके अंग अंग हो शीतल, मुख मधुरस छलकाए, नैन सुधा वर्षाए। प्रभु पे न्योछावर हो सर्वस्व अपना, सुख में सदा लहराए, प्रभु संदेश सुनाए। तपस्वी वही तपस्वी वही तपस्वी वही तपस्वी वही। ओम शांति, ओम शांति,